ಭಗವದ್ಗೀತೆಯ 16ನೇ ಅಧ್ಯಾಯದ ಚಿಂತನೆಯಲ್ಲಿ ನಾವು ತೊಡಗಿದ್ದೇವೆ. ಈ 16ನೇ ಅಧ್ಯಾಯದಲ್ಲಿ ಕೃಷ್ಣ ಬಹಳ ಮುಖ್ಯವಾದ ವಿಷಯಗಳನ್ನು ತಿಳಿಸ್ಕೊಂಡು ಹೋಗ್ತಾನೆ. ಯಾಕೋಸ್ಕರ ಅಂತೇಳಿದರೆ, ಯಾವ ವಿಷಯಗಳನ್ನು ಅಂತೇಳಿದರೆ, 15ನೇ ಅಧ್ಯಾಯದಲ್ಲಿ ಕೃಷ್ಣ ದೇವರನ್ನು ಕಾಣುವವರು ಯಾರು ಅಂತ ತಿಳಿಸ್ತಾ, ಯದಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯದಂತೋ ಕೃತಾತ್ಮಾನೋ ನೈನಂ ಪಶ್ಯಂತ್ಯತೇಜಸಃ ಅಂತ ಹೇಳಿದ. ಯಾರು ಅಕೃತಾತ್ಮಾನಃ ಅಂತ ಹೇಳಿದರೆ ತಮ್ಮ ಮನಸ್ಸನ್ನು ಬುದ್ಧಿಯನ್ನು ನಿಯಂತ್ರಣ ಮಾಡಿಕೊಂಡಿಲ್ಲ ಅಂಥ ವ್ಯಕ್ತಿಗಳು ದೇವರನ್ನು ಎಷ್ಟು ಪ್ರಯತ್ನ ಪಟ್ಟರೂ ಕಾಣಲಿಕ್ಕಾಗೋದಿಲ್ಲ ಅಂತ ಕೃಷ್ಣ ತಿಳಿಸಿದ. ಈ ಮನಸ್ಸನ್ನು ಕೆಡಿಸಿಕೊಂಡವರು ಯಾರು, ಬುದ್ಧಿಯನ್ನು ಕೆಡಿಸಿಕೊಂಡ ಮಂದಿ ಯಾರು, ಅದನ್ನು ಈ 16ನೇ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾರೆ. ಅಂದರೆ ಇಂಥವರು ದೇವರನ್ನು ಕಾಣಲಾರರು. ಏನೇ ಪ್ರಯತ್ನ ಪಟ್ಟರೂ ಕೂಡ ಇವರಿಗೆ ದೇವರನ್ನು, ಕೃಷ್ಣನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವಿಲ್ಲಿ ತಿಳ್ಕೊಳ್ಬೇಕಾದದ್ದು ಏನು ಅಂತೇಳಿದರೆ, ನಾವು ದೇವರನ್ನು ಕಾಣಬೇಕು, ದೇವರ ಅನುಗ್ರಹವನ್ನು ಪಡಿಬೇಕು ಅಂತೇಳಿದರೆ ಮೊದಲು ನಮ್ಮ ಮನಸ್ಸು, ಬುದ್ಧಿ ಮುಂತಾದವುಗಳು ಸರಿ ಇರಬೇಕು. ಅದು ಯಾಕೆ ಸರಿ ಇರ್ತದೆ, ಸರಿ ಇಲ್ಲದೇ ಇದ್ದರೆ ಹೇಗಿರ್ತದೆ, ಅದನ್ನು ತುಂಬ ಚಂದವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ಅದರಲ್ಲಿ ಪ್ರಾರಂಭದಲ್ಲಿ ಕೃಷ್ಣ ಯಾರು ದೇವರನ್ನು ಕಾಣುವವರಿರ್ತಾರೆ ಅವರ ಮನಸ್ಸು ಹೇಗಿರ್ತದೆ, ಅವರ ಬುದ್ಧಿ ಯಾವ ರೀತಿ ಇರ್ತದೆ, ಅವರ ನಡತೆ ಯಾವ ರೀತಿ ಇರ್ತದೆ, ಅದನ್ನೆಲ್ಲ ತಿಳಿಸ್ಕೊಂಡು ಹೋಗ್ತಾನೆ 3 ಶ್ಲೋಕದಲ್ಲಿ. ಆ ನಂತರ ಇಡೀ ಅಧ್ಯಾಯದಲ್ಲಿ ದೇವರನ್ನು ಯಾರು ಕಾಣೋದಿಲ್ಲ ಅಂಥ ವ್ಯಕ್ತಿಗಳು, ಅವರೇ ದುಷ್ಟರು, ಅವರು ಯಾವ ರೀತಿ ಇರ್ತಾರೆ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ಇದು ಯಾಕೋಸ್ಕರ ಅಂತೇಳಿದರೆ, ಇದು ನಮ್ಮನ್ನೇ ನಾವು ವಿಮರ್ಶೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ದೇವರು ಹೇಳ್ತಾ ಇರುವಂಥದ್ದು, ಕೃಷ್ಣ ತಿಳಿಸ್ತಾ ಇರುವುದು. ನೋಡಿ ನೀವು ಯಾವ ರೀತಿ ಇದ್ದೀರಿ ನೋಡಿ, ನೀವು ನಾನು ಮೊದಲು ಹೇಳ್ತಾ ಇರುವಂತಹ ದೈವೀ ಸಂಪತ್ತು, ಅದೇ ಒಳ್ಳೆಯವರು, ಆ ಒಳ್ಳೆಯವರಲ್ಲಿ ಇರಬೇಕಾದಂತಹ ಗುಣಗಳಿಂದ ಕೂಡಿಕೊಂಡವರಾಗಿದ್ದೀರೋ, ಅಥವಾ ಮುಂದೆ ಆಸುರಿ ಸಂಪತ್ತು, ಅದೇ ದುಷ್ಟರು, ಆ ದುಷ್ಟರು ಯಾವ ರೀತಿ ಇರ್ತಾರೆ, ಅವರ ನಡತೆ, ಅವರ ಮನಸ್ಸು, ಅವರ ಬುದ್ಧಿ, ಅದನ್ನು ನಾನು ಹೇಳ್ತೇನೆ. ಆ ರೀತಿ ನೀವಿದ್ದೀರಾ ಅಂದರೆ ನಮ್ಮನ್ನೇ ನಾವಿವತ್ತು ವಿಮರ್ಶೆಯನ್ನು ಮಾಡ್ಕೊಳ್ಬೇಕಾದದ್ದು. ಎಲ್ಲಿದ್ದೇವೆ ನಾವು, ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕಾದದ್ದು ಬಹಳ ಮುಖ್ಯವಾಗಿರುವಂಥದ್ದು. ಅದರಲ್ಲಿ ಕೃಷ್ಣ ಈ ಅಧ್ಯಾಯವನ್ನು ಪ್ರಾರಂಭ ಮಾಡುವುದು ದೈವೀ ಸಂಪತ್ತಿನ ಮೂಲಕ. ದೈವೀ ಸಂಪತ್ತು ಅಂತೇಳಿದರೆ ಇದು ದೇವತೆಗಳಿಗೆ ಸಂಬಂಧಪಟ್ಟ ದೊಡ್ಡ ಸಂಪತ್ತು, ದೇವಿಯ ಅನುಗ್ರಹದಿಂದಾಗಿ ನಮ್ಮಲ್ಲಿ ಇರಬಹುದಾದ ಸಂಪತ್ತು, ದೈವೀ ಸಂಪತ್ತು ಅಂತ ಅದನ್ನೇ ಕರೆಯುವಂಥದ್ದು. ಅಂದರೆ ಇದು ದೇವತೆಗಳಲ್ಲಿ ಇರ್ತದೆ. ಇದನ್ನು ಯಾಕೆ ಸಂಪತ್ತು ಅಂತ ಕರೀತಾರೆ ಅಂತೇಳಿದರೆ, ಯಾವುದನ್ನು ನಾವು ಸಂಪತ್ತು ಅಂತ ಕರಿತೇವೆ ನಮ್ಮ ಜೀವನದಲ್ಲಿ ಅಂತೇಳಿದ್ರೆ ಅತ್ಯಮೂಲ್ಯವಾದದ್ದು. ಯಾವುದು ಅತ್ಯಮೂಲ್ಯವಾದದ್ದು ಅಂದರೆ, ಅದಕ್ಕೆ ಯಾಕೆ ಅತ್ಯಮೂಲ್ಯ ಅಂತ ಹೇಳ್ತೇವೆ ಅಂದರೆ, ನಮ್ಮ ಜೀವನದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂಥದ್ದು, ಬೇಕೇ ಬೇಕದು. ದೇವತೆಗಳು ಅಂತ ನಾವು ಕರಿಬೇಕಾದರೆ ಅವರಲ್ಲಿ ಇರಲೇಬೇಕಾದವುಗಳಿದು. ಅದೇ ರೀತಿ ನಾವು ಕೂಡ ಇಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ, ಭಗವದ್ಭಕ್ತರಾಗಿ ಬಾಳಬೇಕು ಅಂತಿದ್ದರೆ, ನಮ್ಮೊಳಗೆ ದೇವತೆಗಳ ಸನ್ನಿಧಾನ ಇರಬೇಕು ಅಂತಿದ್ದರೆ, ದೇವರ ಸನ್ನಿಧಾನ ಅಂದರೆ ನಮ್ಮೊಳಗೆ, ನಮ್ಮ ಬಳಿಯಲ್ಲಿ ದೇವತೆಗಳು, ದೇವರು ಇರಬೇಕು ಅಂತಿದ್ದರೆ ನಾವು ಯಾವ ರೀತಿ ಇರಬೇಕು ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ ಕೃಷ್ಣ. ಅದರಲ್ಲಿ ಪ್ರಾರಂಭದ ಶ್ಲೋಕ, ಶ್ರೀ ಭಗವಾನುವಾಚ ಅಭಯಂ ಸತ್ವ ಸಂಶುದ್ಧಿರ್ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ದೈವೀ ಸಂಪತ್ತುಗಳು, ಅದನ್ನು ವಿವರಿಸ್ಕೊಂಡು ಹೋಗ್ತಾ ಇದ್ದಾನೆ. ದೇವತೆಗಳಲ್ಲಿ ಇರುವ ಸಂಪತ್ತು, ಐಶ್ವರ್ಯ, ಸಿರಿತನ. ಯಾರು ದೇವತೆಗಳ ಅನುಗ್ರಹವನ್ನು ಪಡೀಲಿಕ್ಕೆ, ಕೃಷ್ಣನ ಅನುಗ್ರಹವನ್ನು ಪಡೀಲಿಕ್ಕೆ ಇಚ್ಛಿಸ್ತಾರೆ ಅವರಲ್ಲಿ ಇರಲೇಬೇಕಾದದ್ದು. ಅದರಲ್ಲಿ ಮೊದಲ ಸಂಪತ್ತು ಯಾವುದು ಅಂತೇಳಿದರೆ ಅಭಯ. ಇದು ಮೊದಲ ಸಂಪತ್ತು. ಇದನ್ನು ಯಾಕೆ ಕೃಷ್ಣ ಸಂಪತ್ತು ಅಂತ ಹೇಳ್ತಾ ಇದ್ದಾನೆ ಅಂತೇಳಿದರೆ, ಇದು ನಮ್ಮಲ್ಲಿತ್ತು ಅಂತೇಳಿದರೆ ನಾವು ಯಾವತ್ತೂ ಬಡವರಾಗೋದೇ ಇಲ್ಲ. ಈ ಗುಣಗಳು, ಈ ಸಂಪತ್ತು ನಮ್ಮಲ್ಲಿದ್ದರೆ ನಾವು ಯಾವತ್ತೂ ಬಡವರಾಗಲ್ಲ. ಯಾಕಂದರೆ ಈ ಹೊರಗಿನ ಸಂಪತ್ತು ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಅಥವಾ ಈ ಹೊರಗಿನ ಸಂಪತ್ತು, ಹೊರಗಿನ ಐಶ್ವರ್ಯ ನಾಳೆ ನಮಗೆ ಕಷ್ಟ ತಂದು ಕೊಡ್ಬೋದು. ಆದರೆ ಈ ಸಂಪತ್ತು, ಇಲ್ಲಿ ಹೇಳ್ತಾ ಇರುವ ಸಂಪತ್ತು ಯಾವತ್ತಿಂದ ಯಾವತ್ತಿಗೂ ನಮಗೆ ಕಷ್ಟವನ್ನು ತಂದುಕೊಡುವುದಿಲ್ಲ, ಯಾವತ್ತಿಂದ ಯಾವತ್ತಿಗೂ ನಮ್ಮನ್ನು ಬಡವರಾಗಲಿಕ್ಕೆ ಬಿಡುವುದಿಲ್ಲ.
ಮತ್ತು ಯಾವತ್ತೂ ಶ್ರೀಮಂತನೇ, ಯಾವತ್ತೂ ಸುಖಿ ಅವನು. ಅಂಥ ಸಂಪತ್ತುಗಳಿದೆಲ್ಲವೂ. ಮೊದಲನೆಯದ್ದು ಅಭಯ. ಏನು ಅಭಯ ಅಂತೇಳಿದರೆ ಭಯ ಇಲ್ಲದೆ ಇರುವಂಥದ್ದು. ಅಂದರೆ ಇದು ದೊಡ್ಡ ದೈವಿ ಸಂಪತ್ತು. ಯಾರು ಒಳ್ಳೆಯವರಿದ್ದಾರೆ, ಈ ಒಳ್ಳೆಯವರಲ್ಲಿ, ಸಜ್ಜನರಲ್ಲಿ, ಭಗವದ್ ಭಕ್ತರಲ್ಲಿ, ದೇವತೆಗಳಲ್ಲಿ ಎದ್ದು ಕಾಣುವುದೇನು ಅಂತೇಳಿದರೆ ಭಯರಾಹಿತ್ಯ, ಭಯ ಇಲ್ಲದಿರುವುದು. ಭಯ ಇಲ್ಲದಿರುವುದು ಅಂದರೆ ಅನೇಕ ರೀತಿಯಿಂದ. ಮೊದಲನೆಯದಾಗಿ ಏನು ಅಂತೇಳಿದರೆ ನಮಗೆ ಭಯ ಇರಬಾರದು. ಯಾರದ್ದು? ದೇವರ ಭಯ ಇರಬಾರದು. ಅಂದರೆ ದೇವರು ಹೆದರಲಿಕ್ಕಿರುವ ವಸ್ತು ಅಲ್ಲ. ಮತ್ತು ದೇವರು ಭಕ್ತಿ ಮಾಡಲಿಕ್ಕಿರುವ ವಸ್ತು. ಏನ್ರಿ ಭಕ್ತಿ ಮಾಡುವುದು, ಹೆದರುವುದು ಏನರ್ಥ ಅಂತ ಹೇಳಿದರೆ, ಯಾವತ್ತೂ ಭಕ್ತಿಯಲ್ಲಿ ಸ್ನೇಹ ಇದೆ, ಬಿಡಲಾರದ ನಂಟಿದೆ. ಹೇಗೆ ಒಂದು ಪುಟ್ಟ ಮಗು ಅಮ್ಮನನ್ನು ಸ್ನೇಹ ಮಾಡ್ತದೆ ಅಂದರೆ ಬಿಟ್ಟಿರ್ಲಿಕ್ಕಾಗೋಲ್ಲ ಅದಕ್ಕೆ ಅಮ್ಮನನ್ನು. ಅದಕ್ಕೆ ಅಮ್ಮನ ಭಯವೇ ಇಲ್ಲ. ಅದಕ್ಕೆ ನೋಡಿ, ಜಗತ್ತಿನಲ್ಲಿ ಯಾವುದೇ ಭಯ ಬಂದರೂ ಕೂಡ ಅದು ಬಂದು ಅಂಟುಕೊಳ್ಳೋದು ಅಮ್ಮನನ್ನು, ಅಪ್ಪಿಕೊಳ್ಳೋದು ಅಮ್ಮನನ್ನು. ಅಮ್ಮ ಎತ್ಕೊಂಡ್ಲು ಅಂತ ಹೇಳಿದ್ರೆ ಅದಕ್ಕೆ ಧೈರ್ಯ. ಪುಟ್ಟ ಮಗುವಿಗೆ ಅಮ್ಮ ಎತ್ಕೊಂಡಿದ್ರೆ ಇಡೀ ಜಗತ್ತನ್ನು ಬೇಕಾದರೆ ನಾನು ಎದುರಿಸ್ತೇನೆ ಅಂತ ಹೇಳುವಂತಹ ಒಳಗೆ ಆತ್ಮವಿಶ್ವಾಸ ಇರ್ತದೆ. ಯಾಕಂದರೆ ನನ್ನ ಅಮ್ಮ ಇದ್ದಾಳೆ ನನ್ನೊಟ್ಟಿಗೆ ಅಂತ. ಹಾಗೆಯೇ ಭಗವಂತ ನಿಜವಾಗಲೂ ಕೂಡ ನಮ್ಮ ಭಯವನ್ನು ಹೋಗಲಾಡಿಸುವವನು, ಹೊರತು ಅವನಿಗೆ ನಾವು ಹೆದರುವುದಲ್ಲ. ಇಲ್ರಿ, ನಾವೇನು ದೇವರಿಗೆ ಹೆದರುತ್ತೇವೆ? ನಾವೇನು ದೇವರಿಗೆ ಹೆದರುವುದಿಲ್ವಲ್ಲ ಅಂತ ಹೇಳಿದರೆ ನೋಡಿ, ಸಾಮಾನ್ಯವಾಗಿ ಜಗತ್ತಿನಲ್ಲಿ ದೇವರಿಗೆ ಹೆದರುವವರೇ ಹೆಚ್ಚು. ನಾವು ದೇವರ ಆರಾಧನೆ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ದೇವರಿಗೆ ಹೆದರುಕೊಂಡು. ಒಂದೊಮ್ಮೆ ನಾವು ದೇವ್ರ ಪೂಜೆ ಮಾಡದೇ ಇದ್ದರೆ ದೇವ್ರು ನಮಗೆ ಕೆಟ್ಟದ್ದು ಮಾಡಿಬಿಟ್ರೆ, ಈ ರೀತಿ ನಾವು ಹೆದರುತ್ತೇವೆ. ದೇವ್ರು ನಮಗೆ ಕೆಟ್ಟದ್ದು ಮಾಡಿಬಿಟ್ರೆ, ದೇವ್ರು ನಮಗೆ ಶಾಪ ಕೊಟ್ಬಿಟ್ರೆ, ಈ ರೀತಿ ದೇವರಿಗೆ ಹೆದರಿ ಅದಕ್ಕೆ ಸರಿಯಾಗಿ ನಮಗೆ ಹೆದರಿಸುವವರು ಕೆಲವರು ಇರ್ತಾರೆ. ನೋಡಿ, ನೀವು ಆ ದೇವರ ಆರಾಧನೆ ಮಾಡದೇ ಇರುವುದರಿಂದಾಗಿ, ಆ ದೇವರನ್ನು ಪೂಜೆ ಮಾಡಿಲ್ಲ, ಆ ದೇವರ ಹತ್ರ ಹೋಗಿಲ್ಲ, ಆ ದೇವರನ್ನು ನೋಡಿಲ್ಲ, ಅದಕ್ಕಾಗಿ ಆ ದೇವರ ಶಾಪದಿಂದಾಗಿ ನಿಮಗೆ ಈ ರೀತಿ ಆಗಿದೆ, ಆ ದೇವರ ಕೋಪದಿಂದಾಗಿ ಈ ರೀತಿ ಆಗಿದೆ, ಈ ರೀತಿ ಹೆದರಿಸುವವರು ಇರ್ತಾರೆ. ಅದಕ್ಕಾಗಿ ನಾವು ಹೆದರ್ಕೊಳ್ತೇವೆ. ಎಷ್ಟೋ ಮಂದಿ ಈ ಕಾರಣದಿಂದಲೇ ತಮ್ಮ ಮನೆಯಲ್ಲಿರುವಂತಹ ದೇವರ ವಿಗ್ರಹ ಇರಬಹುದು, ಶಾಲಗ್ರಾಮ ಇರಬಹುದು, ಕಡೆಗೊಂದು ದೇವರ ಫೋಟೋ ಅದನ್ನು ಸಮೇತ ತೊಗೊಂಡೋಗಿ ಎಲ್ಲೋ ಹಾಕಿಬಿಡ್ತಾರೆ. ಯಾಕಂದರೆ ದೇವ್ರ ಹೆದರಿಕೆ. ದೇವರು ಏನು ಮಾಡಿಬಿಡ್ತಾನೇನೋ, ನಮಗೆ ಕೆಟ್ಟದ್ದು ಮಾಡಿಬಿಡ್ತಾನೇನೋ ಅಂತ. ಖಂಡಿತವಾಗಿಯೂ ಇಲ್ಲ. ನಾವು ಯಾರನ್ನು ದೇವರು ಅಂತ ಹೇಳ್ತೇವೆ ಆ ದೇವರು ಯಾವತ್ತಿಂದ ಯಾವತ್ತಿಗೂ ನಮಗೆ ಕೆಟ್ಟದ್ದನ್ನು ಮಾಡೋಲ್ಲ. ಮತ್ತು ಯಾವತ್ತೂ ಒಳ್ಳೆಯದನ್ನೇ ಮಾಡುವವನು ದೇವರು ಅಲ್ಲ. ದೇವರು ಒಳ್ಳೆಯದೇ ಮಾಡ್ತಾನೆ, ಆದರೆ ನಾವು ಕೆಟ್ಟವರಾಗಿದ್ದರೆ ನಮಗೆ ಕೆಟ್ಟದ್ದು ಮಾಡ್ತಾನಲ್ವ ದೇವರು? ಈ ಪ್ರಶ್ನೆಯೂ ಕೂಡ ಒಳಗಿನಿಂದ ಬರಲಿಕ್ಕೆ ಸಾಧ್ಯತೆ ಇದೆ. ಹೌದು, ನಾವು ಕೆಟ್ಟವರಾಗಿದ್ದರೂ ಕೂಡ ದೇವರು ನಮಗೆ ಒಳ್ಳೆಯದನ್ನೇ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಷ್ಟೇ. ಜೀವನದಲ್ಲಿ ದೇವರು ಯಾಕೆ ನಮಗೆ ಕಷ್ಟ ಕೊಡ್ತಾನೆ ಅಂತ ಹೇಳಿದರೆ, ನಮ್ಮನ್ನು ಎಚ್ಚೆತ್ತುಕೊಳ್ಳು, ನೀನು ಎಚ್ಚೆತ್ತುಕೋ, ತಪ್ಪು ಮಾಡ್ತಾ ಇದೆಯಾ, ಸರಿ ದಾರಿಗೆ ಬಾ ಅಂತ ತಿಳಿಸ್ಲಿಕ್ಕೆ. ನಾವು ದೇವರಿಗೆ ಬೈತೇವೆ ಹೊರತು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಿಲ್ಲ, ನಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳೋದಿಲ್ಲ. ಹೀಗೆ ದೇವರು ಯಾವತ್ತೂ ಹೆದರುವ ವಸ್ತು ಅಲ್ಲ. ಹಾಗಂತ ದೇವರ ಭಯ ಇರಬಾರ್ದು ಅಂತನೂ ಅಲ್ಲ. ಯಾಕಂದರೆ ನಮ್ಮಲ್ಲಿ ಹೇಳುವುದಂಟೆ ಉಂಟು, ಅವ್ರಿಗೆ ಒಳ್ಳೆ ದೇವರಲ್ಲಿ ಭಯಭಕ್ತಿ ಇದೆ ಅಂತ. ಅಲ್ಲ, ಭಯಭಕ್ತಿ ಇದೆ ಅಂತ ಹೇಳಿದರೆ ದೇವರಲ್ಲಿ ಭಯ ಇದೆ ಅಂತ ಹೇಳ್ತಾರಲ್ವಾ? ಅಂದರೆ ಅದು ಎಂತಹ ಭಯ ಅಂತ ಹೇಳಿದರೆ, ದೇವರಲ್ಲಿ ನಮಗೆ ಇರುವಂತಹ ಭಕ್ತಿಯಿಂದ ಬರುವ ಭಯ, ಅದಕ್ಕೆ ಕರೆಯುವುದು ಭಯಭಕ್ತಿ ಅಂತ. ಭಕ್ತಿಯಿಂದ ಬರುವ ಭಯ ಬೇರೆ, ದ್ವೇಷದಿಂದ ಬರುವ ಭಯ ಬೇರೆ. ಎರಡು ರೀತಿ ಇರ್ತದೆ. ಇವಾಗ ಪತ್ನಿಗೆ, ಹೆಂಡತಿಗೆ, ಗಂಡನಿಗೆ ಅಡಿಗೆ ಮಾಡಿ ಹಾಕ್ತಾಳೆ. ಅಡಿಗೆ ಮಾಡಿ ಹಾಕಬೇಕಾದ್ರೆ ಅವಳಿಗೆ ಭಯ. ಏನು ಅಂತ ಹೇಳಿದ್ರೆ, ಅಯ್ಯೋ ನಾನು ಮಾಡಿದ ಅಡಿಗೆ ಸರಿಯಾಗಿರ್ತದೋ ಇಲ್ವೋ, ಅಥವಾ ನಮ್ಮ ಭಾರಿ ಬೇಕಾದವರು ಬಂದಿದ್ದಾರೆ, ತುಂಬ ಬೇಕಾದವರು, ಅವ್ರು ಬಂದಾಗ ನಾವು ಅಡುಗೆ ಮಾಡಿ ಹಾಕಬೇಕಾದ್ರೆ ಸರಿಯಾಗಿದೆಯೋ ಇಲ್ವೋ, ಚೆನ್ನಾಗಿದೆಯೋ ಇಲ್ವೋ ನೋಡಿ, ಆ ಭಯ ಇರ್ತದೆ. ಈ ಭಯ ಯಾಕೋಸ್ಕರ ಅಂತ ಹೇಳಿದ್ರೆ, ಅವರು ಚೆನ್ನಾಗಿ ಊಟ ಮಾಡಬೇಕು ಎನ್ನುವ ಉದ್ದೇಶದಿಂದ ಇರುವ ಭಯ, ಇನ್ನೇನಲ್ಲ. ಅದೇ ರೀತಿ ಅಯ್ಯೋ ನಾನು ಮಾತಾಡಿ ಸರಿಯಾಗುತ್ತೋ ಇಲ್ವೋ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗಬಾರದು ಅಂತ ಅದರಿಂದ. ಅಂದರೆ ಇದರ ಹಿಂದೆ ಒಳ್ಳೆ ಉದ್ದೇಶ ಇದೆ. ಅದೇ ರೀತಿ ನಾವು ದೇವರಲ್ಲಿ ಯಾಕೆ ಭಯ ಅಂತ ಹೇಳಿದ್ರೆ, ನನ್ನಿಂದ ದೇವರಿಗೆ ಅಪಚಾರ ಆಗತ್ತೋ ಏನೋ ನೋಡಿ, ಈ ರೀತಿ ಭಯ ನನ್ನಿಂದ ದೇವರಿಗೆ. ಯಾಕಂದರೆ ದೇವರು ಅಷ್ಟು ದೊಡ್ಡವನು, ಅವನಿಗೆ ನನ್ನಿಂದ ಸ್ವಲ್ಪವೂ ಅಪಚಾರ ಆಗಬಾರ್ದು.
ಆ ದೇವರಿಗೆ ನನ್ನಿಂದ ಸ್ವಲ್ಪವೂ ಬೇಜಾರಾಗಬಾರ್ದು, ಅಂದರೆ ದೇವರು ಬೇಜಾರು ಮಾಡಿಕೊಳ್ಳೋದಿಲ್ಲ. ಹಾಗಿದ್ರೂ ಕೂಡ ನಮ್ಮಿಂದ ದೇವರಿಗೆ ತಪ್ಪಾಗಬಾರದು ಎನ್ನುವಂತಹ ಭಯ. ನೋಡಿ, ಇದು ಒಳ್ಳೆಯದೇ, ಆ ರೀತಿ ಒಳ್ಳೆಯದೇ. ಆದರೆ ದೇವರು ಕೆಟ್ಟವನು ಅಂತ ತಿಳ್ಕೊಂಡು ನಾವೇನು ಭಯ ಪಡ್ತೇವೆ, ಈ ಭಯ ಯಾವತ್ತೂ ಇರಬಾರ್ದು. ಅಷ್ಟು ಮಾತ್ರ ಅಲ್ಲ, ಜಗತ್ತಿನಲ್ಲಿ ನಾವು ಇನ್ನೊಬ್ಬರಿಗೆ ಹೆದರಬಾರ್ದು. ಅದೇ ಭಯ ಇಲ್ಲದೆ ಇರುವಂಥದ್ದು. ಮತ್ತು ಹೆದರಬೇಕು ದೊಡ್ಡವರಿಗೆ. ಅಲ್ಲಿಯೂ ಕೂಡ ಯಾವ ರೀತಿ ಹೆದರಬೇಕು ಅಂತ ಹೇಳಿದ್ರೆ, ನನ್ನಿಂದ ಇವರಿಗೆ ಅವಮಾನ ಆಗಬಾರ್ದಪ್ಪ, ಅಪಚಾರ ಆಗಬಾರ್ದಪ್ಪ, ಈ ರೀತಿಯೇ ನಾವು ತಿಳ್ಕೊಳ್ಬೇಕಾದದ್ದು ಹೊರತು ಬೇರೆ ರೀತಿಯಿಂದಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮನ್ನು ಕಂಡ್ರೆ ಇನ್ನೊಬ್ರು ಹೆದರಬಾರ್ದು. ನೋಡಿ, ಎರಡೂ ಕೂಡ, ನಾನು ಇನ್ನೊಬ್ರಿಗೆ ಹೆದರಬಾರ್ದು, ನನಗೆ ಇನ್ನೊಬ್ರು ಹೆದರಬಾರ್ದು. ಇದು ಅಭಯಂ ಅಂತ. ಮತ್ತು ನನ್ನನ್ನು ಕಂಡ್ರೆ ಎಲ್ಲರೂ ಅಭಯ, ಅಂದರೆ ಎಲ್ರಿಗೂ ನಾನು ಅಭಯವನ್ನು ಕೊಡಬೇಕು. ಹೆದರಬೇಡ್ರಪ್ಪ, ಹೆದರಬೇಡಿ, ನಾನಿದ್ದೇನೆ, ನಿಮ್ಗೇನಾದರೂ ತೊಂದರೆ ಆದರೆ ಹೇಳ್ರಿ, ನಾನು ನನ್ನ ಕೈಲಿ ಬಂದು ಎಷ್ಟು ಸಾಧ್ಯ ಉಂಟು ಸಹಾಯ ಮಾಡ್ತೇನೆ. ಈ ರೀತಿ ಅಭಯವನ್ನು ನೀಡುವಂಥದ್ದು ಇದು ದೊಡ್ಡ ಗುಣ ಇದು. ಆ ರೀತಿ. ಮತ್ತು ಇನ್ನೊಂದೇನೆಂದರೆ, ಭಯ ಇಲ್ಲದೇ ಇರುವಂತೆ ನಾವು ಇರಬೇಕು ಅಂತ ಹೇಳಿದ್ರೆ ಯಾಕೆ ಸಾಧ್ಯ? ನೋಡಿ, ಇದು ಬಹಳ ಸೂಕ್ಷ್ಮವಾದದ್ದು. ಯಾರು ಭಗವಂತನ ಭಕ್ತರಿರ್ತಾರೆ ಅವರಲ್ಲಿ ಭಯ ಇರೋಲ್ಲ. ಯಾಕೆ ಭಯ ಇರೋಲ್ಲ ಅಂತೇಳಿದರೆ, ಅವರಲ್ಲಿ ಅಹಂಕಾರ ಇರುವುದಿಲ್ಲ. ಭಯಕ್ಕೂ ಅಹಂಕಾರಕ್ಕೂ ನೇರವಾದ ಸಂಬಂಧ ಇದೆ. ಅಹಂಕಾರ ಅಂತ ಹೇಳಿದರೆ ನಾನೇ ಮಾಡ್ತಾ ಇರುವುದು, ನನ್ನಿಂದಲೇ ಆಗ್ತಾ ಇರುವುದು, ಇಂಥ ಈಗೋ ಅಹಂಕಾರ, ಇದು ಭಯಕ್ಕೆ ಕಾರಣ ಮನುಷ್ಯನಿಗೆ. ಮತ್ತು ಈ ಅಹಂಕಾರವನ್ನು ಬಿಡಬೇಕು. ಮತ್ತು ನಾನೇ ಮಾಡುವುದಲ್ಲ, ಮತ್ತು ದೇವರು ಮಾಡಿಸ್ತಾನೆ. ದೇವರು ಮಾಡಿಸಿದಾಗ ಆಗ್ತದೆ. ನಾನು ಅಸ್ವತಂತ್ರ, ದೇವರು ಸ್ವತಂತ್ರ. ಅವನು ಏನು ಮಾಡಿಸ್ತಾನೋ ಆ ರೀತಿ ಆಗ್ತದೆ. ದೇವರ ಇಚ್ಛೆಯಂತೆ ಆಗ್ತದೆ ಅಂತ ತಿಳ್ಕೊಂಡಾಗ ಯಾವತ್ತೂ ಭಯ ಇಲ್ಲ ನಮಗೆ. ನೋಡಿ, ನಾಳೆ ಮನೆಯಲ್ಲೊಂದು ಕಾರ್ಯಕ್ರಮ, ಫಂಕ್ಷನ್ ಇದೆ. ಆ ಫಂಕ್ಷನ್ನಿನ ಮೇಲೆ ನಮಗೆ ಭಾರಿ ಭಯ. ಕಾರಣ ಏನಂದರೆ, ಅಯ್ಯೋ ನಾಳೆ ಹೇಗಾಗುತ್ತೋ ಏನೋ, ಯಾಕಂದರೆ ನನ್ನ ಮೇಲೆ ಜವಾಬ್ದಾರಿ ಇದೆ, ಎಲ್ಲದಕ್ಕೂ ನಾನೇ ಹೊಣೆಗಾರ. ಆ ರೀತಿ ನಾನು ತಿಳ್ಕೊಂಡಾಗ ತುಂಬ ಭಯ. ಅಯ್ಯೋ ಎಲ್ಲ ನಾನೇ ನೋಡ್ಕೊಳ್ಬೇಕು, ನಾಳೆ ಏನಾಗುತ್ತೇನೋ ಈ ಭಯ. ಈ ಭಯಕ್ಕೆ ಕಾರಣ ಏನಂದರೆ, ನಾಳೆ ನಾನೇ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತಿರುವವನು, ನನ್ನಿಂದಲೇ ಎಲ್ಲ ಆಗಬೇಕಾಗಿದೆ. ಒಂಚೂರು ನಾಳೆ ಹೆಚ್ಚು ಕಮ್ಮಿ ಆದರೂ ಎಲ್ಲರೂ ನನಗೇ ಬೈತಾರೆ, ನನ್ನನ್ನೇ ನಿಂದನೆ ಮಾಡ್ತಾರೆ. ಈ ರೀತಿ ನಾನು ತಿಳ್ಕೊಂಡಿರುವುದು ಕಾರಣ. ಆದರೆ ಯಾರು ಭಗವದ್ ಭಕ್ತರಿರ್ತಾರೆ ಅವರು ಈ ರೀತಿ ತಿಳ್ಕೊಳ್ಳೋದೇ ಇಲ್ಲ. ದೈವಿ ಸಂಪತ್ತನ್ನು ಹೊಂದಿದವರು ಈ ರೀತಿ ತಿಳ್ಕೊಳ್ಳೋದೇ ಇಲ್ಲ. ಮತ್ತು ಯಾಕೆ ತಿಳ್ಕೊಳ್ತಾರೆ ಅಂತೇಳಿದರೆ, ಹೌದು ನಾಳೆ ದಿನ ಮನೆಯಲ್ಲಿ ಫಂಕ್ಷನ್ ಇದೆ, ಅದರ ಹೊಣೆಗಾರಿಕೆ ದೇವರ ಮೇಲೆ. ಯಾಕಂದರೆ ನಾನು ಮೊದಲು ದೇವರನ್ನು ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದ್ದೇನೆ. ಅದಕ್ಕೋಸ್ಕರ ದೇವರು ಅದರ ಜವಾಬ್ದಾರಿಯನ್ನು ಹೊರತಾನೆ. ನನಗೇನು, ನಾಳೆ ದೇವರು ಹೇಗೆ ಮಾಡಿಸಬೇಕು ಅಂತ ಇಚ್ಛೆ ಮಾಡಿದ್ದಾನೋ ಅದೇ ರೀತಿ ಆಗ್ತದೆ. ನಾನು ಹಾಗಾಗಬೇಕು ಹೀಗಾಗಬೇಕು ಅಂತ ಎಷ್ಟು ನಾನು ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡ್ರು, ಎಷ್ಟು ಒಳಗಿನಿಂದ ಆಸೆ ಇಟ್ಕೊಂಡು ಕೂತರು ಕೂಡ ಕಡೆಗೆ ಅವನು ಹೇಗೆ ಇಚ್ಛಿಸಿದಾನೋ ಹಾಗೇ ಆಗುತ್ತೆ. ಆಗಲಿ, ಅವನು ನಾಳೆ ಹೇಗೆ ಮಾಡಬೇಕು ಅಂತ ಇಚ್ಛೆ ಮಾಡಿದ್ದಾನೆ ದೇವರು, ಹಾಗೇ ಆಗಲಿ. ನೋಡಿ, ಈ ರೀತಿ ತಿಳ್ಕೊಳ್ತಾನೆ, ಅವನು ಟೆನ್ಷನ್ ಇಲ್ಲ, ಭಯ ಇಲ್ಲ. ನಾಳೆ ಕಾರಣ ಏನು ಅಂತ ಹೇಳಿದರೆ, ದೇವ್ರ ಇಚ್ಛೆ ಹೇಗಿದೆಯೋ ಆ ರೀತಿ ಆಗತ್ತಷ್ಟೇ. ನೋಡಿ, ಹೀಗೆ ಅವನು ಯಾವತ್ತೂ ಕೂಡ ಭಯವನ್ನು ಬಿಟ್ಟಿರ್ತಾನೆ. ಯಾಕಂತ ಹೇಳಿದ್ರೆ, ನಾನು ಅಸ್ವತಂತ್ರ, ನಾನು ಇಚ್ಛಿಸಿದಾಗೆ ಈ ಜಗತ್ತಲ್ಲಿ ನಡೆಯೋಲ್ಲ, ದೇವ್ರು ಇಚ್ಛಿಸಿದಾಗೆ ನಡೆಯೋದು. ನೋಡಿ, ಇದು ನಮಗೆ ಭಯ ಇಲ್ಲ ಅಂತ ಮಾಡ್ತದೆ. ಅಂದರೆ ಅಹಂಕಾರ ಬಿಡುವುದು ಅಂದರೆ ಹೀಗೆ, ಇದು ಅಹಂಕಾರ ಬಿಡುವ ಕ್ರಮ. ಹೀಗೆ ನಾವು ಅಹಂಕಾರವನ್ನು ಬಿಟ್ಟು ಭಗವಂತನ ಇಚ್ಛೆಯನ್ನು, ಭಗವಂತ ಸ್ವತಂತ್ರ ಅಂತ ತಿಳಿದು ಏನು ಮಾಡ್ತೇವೆ, ಆಗ ನಾವು ಅಭಯರಾಗ್ತೇವೆ. ಆ ರೀತಿ ಇರಬೇಕು. ಇದು ಭಗವದ್ಭಕ್ತರ, ಸಾತ್ವಿಕರ, ಸಜ್ಜನರ ದೊಡ್ಡ ಲಕ್ಷಣ. ಭಯ ಇಲ್ಲದೆ ಇರುವಂಥದ್ದು. ಭಯ ಇದೆಯಾ, ನಮಗೆ ಭಯ ಇದೆಯಾ, ಒಳಗೆ ಅಹಂಕಾರ ಇದೆ ಅಂತಲೇ ಅರ್ಥ. ಅಂತ ಹೇಳಿದ್ರೆ ನಾನೇ ಮಾಡ್ತಾ ಇರೋದು, ನಾನೇ ಅಂತ ಹೇಳಿದಾಗ ಉಳಿದವರು ಇಲ್ಲ, ದೇವರಿಲ್ಲ, ಒಳಗೆ ದೇವರಿಲ್ಲ, ನಾನೇ ಮಾಡ್ತಾ ಇರೋದು. ಇನ್ನೂ ಒಂದೇನು ಅಂತ ಹೇಳಿದರೆ, ಈ ಅಹಂಕಾರ ಎಷ್ಟು ಹೆಚ್ಚು 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 ಆಗ್ತಾ ಹೋಗುತ್ತೆ, ಅಷ್ಟು ಭಯ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಈ ಅಹಂಕಾರ ಹೆಚ್ಚಾಗ್ತಾ ಇರಲಿಕ್ಕೆ ಕಾರಣ ಏನಂತ ಹೇಳಿದರೆ, ದೇವರನ್ನು ನಾವು ಹೆಚ್ಚು ಮರಿತಾ ಇರುವುದು ಕಾರಣ. ದೇವರನ್ನು ಎಷ್ಟು ಮರಿತಾ ಹೋಗ್ತೇವೆ ಅಷ್ಟು ಅಹಂಕಾರ ಹೆಚ್ಚಾಗ್ತಾ ಹೋಗುತ್ತೆ. ಅಹಂಕಾರ ಹೆಚ್ಚಾದಷ್ಟು ಭಯ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಅದಕ್ಕೋಸ್ಕರ ತುಂಬ ಅಹಂಕಾರಿಗಳಿಗೆ ತುಂಬ ಭಯ ಇರ್ತದೆ. ಏನಂತ ಹೇಳಿದರೆ, ನನಗೆ ಅಲ್ಲ ಅವಮಾನ ಆಗಿಬಿಡ್ತದೇನೋ,
ನನಗಿಲ್ಲ ಅವಮಾನ ಆಗಿಬಿಡ್ತದೇನೋ, ಅವರು ಅವಮಾನ ಮಾಡ್ತಾರೇನೋ, ಇವರು ಅವಮಾನ ಮಾಡ್ತಾರೇನೋ. ಇದಕ್ಕೆಲ್ಲ ಕಾರಣ ಅಂದರೆ ನನ್ನೊಳಗೆ ಕೂತಿರುವ ಅಹಂಕಾರವೇ ಕಾರಣ. ಒಂದೊಮ್ಮೆ ಈ ಅಹಂಕಾರವನ್ನು ನಾನು ಬಿಟ್ಟೆ ಅಂತ ಹೇಳಿದರೆ ಎಲ್ಲಿ ಯಾರು ಬೇಕಾದರೂ ಅವಮಾನ ಮಾಡಲಿ, ಅವಮಾನ ಮಾಡದೇ ಇರಲಿ, ನಾನು ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಕಾರಣ ಏನು ಅಂತ ಹೇಳಿದರೆ, ಅಯ್ಯೋ ದೇವ್ರ ಇಚ್ಛೆ ಇದ್ದಾಗತ್ತೆ, ನಾವು ಇಚ್ಛಿಸಿದಾಗ ಏನಾಗುತ್ತೆ ನೋಡಿ, ಆರಾಮಾಗಿರ್ತಾನೆ. ಇದು ಅಭಯ. ಈ ಅಭಯ ಅನ್ನುವುದು ಮೊದಲ ದೈವೀ ಗುಣ. ಇದು ನಮ್ಮಲ್ಲಿದೆಯಾ? ಇದೇ ಅಂತ ಆದ ಪಕ್ಷದಲ್ಲಿ ಒಳಗೆ ದೇವತೆಗಳ ಸನ್ನಿಧಾನ ಇದೆ ಅಂದರೆ ನನ್ನ ದೇಹದೊಳಗೆ ದೇವತೆಗಳು ಕೂತಿದ್ದಾರೆ, ದೇವರು ಕೂತಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕಾದದ್ದು. ಎರಡನೆಯದ್ದು ದೈವೀ ಗುಣ ಯಾವುದು, ದೈವೀ ಸಂಪತ್ತು ಯಾವುದು ಅಂತ ಹೇಳಿದರೆ ಸತ್ವ ಸಂಶುದ್ಧಿ ಅಂತ ಕೃಷ್ಣ ಹೇಳ್ತಾನೆ. ಇದು ಕೂಡ ತುಂಬ ಚಂದವಾದ ಶಬ್ದ. ಸತ್ವ ಸಂಶುದ್ಧಿ ಅಂತ ಹೇಳಿದರೆ ಚಿತ್ತ, ಮನಸ್ಸು, ನಮ್ಮ ಮನಸ್ಸು ಬುದ್ಧಿ ಶುದ್ಧವಾಗಿರುವಂಥದ್ದು. ಸಂಶುದ್ಧಿ, ಶುದ್ಧವಾಗಿರುವುದು. ಹೇಗೆ ಶುದ್ಧವಾಗಿರುವುದು ಅಂತ ಹೇಳಿದರೆ ಯಾವ ರೀತಿ ಅಂತ ಹೇಳಿದರೆ, ಅದನ್ನೇ ಇನ್ನೊಂದು ರೀತಿ ನಾವು ವಿವರಿಸುವುದಾದರೆ, ನಮ್ಮ ಒಳಗಿರುವ ಸಾತ್ವಿಕ ಗುಣ ಏನಿದೆ ಸತ್ವ, ಅದು ಶುದ್ಧವಾಗಿರುವಂಥದ್ದು. ಶುದ್ಧವಾಗಬೇಕು ಅಂದರೆ ಆ ಸಾತ್ವಿಕ ಗುಣಕ್ಕೆ ರಾಜಸ ತಾಮಸ ಗುಣಗಳು ಅಂಟುಕೊಂಡಿರ್ತವೆ. ನಮ್ಮ ಒಳಗೆ ಇರುವಂತಹ ಸಾತ್ವಿಕ ಗುಣಕ್ಕೆ ರಾಜಸ ತಾಮಸ ಗುಣಗಳು ಅಂಟುಕೊಂಡಿರ್ತವೆ. ಆ ರಾಜಸ ತಾಮಸ ಗುಣಗಳಿಂದ ದೂರವಾಗಿ ನಾವು ಶುದ್ಧ ಸಾತ್ವಿಕ ಗುಣವುಳ್ಳವರಾಗಬೇಕು. ಇದೇ ಸತ್ವ ಸಂಶುದ್ಧಿಯಿಂದ. ಅದು ಹೇಗೆ ಗೊತ್ತಾಗತ್ತೆ? ಇವಾಗ ನನ್ನೊಳಗೆ ರಜೋಗುಣ ಯಾಕೆ ಕೂತಿರ್ತದೆ, ತಮೋಗುಣ ಯಾಕೆ ಕೂತಿರ್ತದೆ ಅಂತ ಹೇಳಿದರೆ, ಇವಾಗ ದೇವರು ಪೂಜೆ ಮಾಡಲಿಕ್ಕೆ ಹೊರಟೆ. ಹೌದು, ದೇವರ ಪೂಜೆ ಮಾಡುವಂಥದ್ದು ಸಾತ್ವಿಕ ಗುಣ. ಇವಾಗ ದೇವರ ಬಗ್ಗೆ ಕೇಳಲಿಕ್ಕೆ ಹೊರಟೆ, ಈ ಭಗವದ್ಗೀತೆಯನ್ನು ಕೇಳಲಿಕ್ಕೆ ಹೊರಟೆ. ಹೌದಪ್ಪ, ಅದು ಒಳ್ಳೆ ಸಾತ್ವಿಕವಾದ ಗುಣ. ಆದರೆ ಈ ಸಾತ್ವಿಕ ಗುಣದೊಟ್ಟಿಗೆ ರಾಜಸ ತಾಮಸ ಗುಣಗಳು ಕೂತಿರ್ತವೆ. ಹೇಗೆ ಅಂತ ಹೇಳಿದರೆ, ಹೌದು ನಾನು ಭಗವದ್ಗೀತೆಯನ್ನು ಕೇಳ್ತೇನೆ, ಅಥವಾ ಭಗವದ್ಗೀತೆಯನ್ನು ಬರಿತೇನೆ, ಅಥವಾ ಭಗವದ್ಗೀತೆಯನ್ನು ಹೇಳ್ತೇನೆ. ಯಾಕೆ ಅಂದರೆ ಇದರಿಂದ ನನ್ನ ಗ್ರಾಚಾರ ಪರಿಹಾರ ಆಗತ್ತೆ, ನನಗೆ ಒಳ್ಳೆಯದಾಗತ್ತೆ, ನನ್ನ ಮನಸ್ಸಿನಲ್ಲಿ ಏನು ಆಸೆ ಇದೆ ಅದೆಲ್ಲ ಪೂರ್ಣೆ ಆಗತ್ತೆ. ಇದೆಲ್ಲ ರಜೋಗುಣ ಆಸೆಗಳು. ಇಂಥ ಆಸೆಗಳನ್ನು ಇಟ್ಟುಕೊಂಡು ನಾನು ಭಗವದ್ಗೀತೆಯನ್ನು ಕೇಳೋದು, ಪೂಜೆ ಮಾಡೋದು ಮುಂತಾದವುಗಳೆಲ್ಲ. ಸ್ವಲ್ಪ ತಾಮಸ ಗುಣವೂ ಇರಬಹುದು ಇದರೊಟ್ಟಿಗೆ. ಏನಂದರೆ ಅಹಂಕಾರ ಒಳಗಿನಿಂದ. ನೋಡಿ, ಅದಕ್ಕಾಗಿಯೇ ನಾವು ಸರಿಯಾಗಿ ವಿಮರ್ಶೆ ಮಾಡಲಿಕ್ಕೆ ಹೋಗೋಲ್ಲ. ಒಂಚೂರು ಕೇಳ್ತೇವೆ, ಕೇಳಿದ ಕೂಡಲೇ ನನಗೆಲ್ಲ ಗೊತ್ತಾಗ್ಬಿಡ್ತು, ನನಗೆಲ್ಲ ಅರ್ಥ ಆಗ್ಬಿಡ್ತು. ಮತ್ತಿನ್ನೊಂದು ಏನಂತ ಹೇಳಿದರೆ, 4 ಸಲ ಭಗವದ್ಗೀತೆಯನ್ನು ಕೇಳಿದ ಕೂಡಲೇ ಒಳಗೆ ಬಂದದ್ದು ಏನು ಗೊತ್ತುಂಟಾ? ಅವ್ರಿಗೇನು ಗೊತ್ತಿದೆ, ಉಳಿದವ್ರಿಗೇನು ಗೊತ್ತಿದೆ ಅಂದರೆ ಇನ್ನೊಬ್ಬರನ್ನ ನೋಡ್ತೇವೆ, ಅಂದರೆ ಇನ್ನೊಬ್ಬರನ್ನು ಅಳಿಲಿಕ್ಕೆ ಹೋಗ್ತೇವೆ. ನನಗೇನು ಗೊತ್ತಿದೆ ಅಂತ ನಾವು ಲೆಕ್ಕಾಚಾರ ಮಾಡೋಲ್ಲ. ಮತ್ತು ಅವನಿಗೇನು ಗೊತ್ತಿದೆ, ಅವ್ರಿಗೇನು ಗೊತ್ತಿಲ್ಲ, ದಡ್ರು ಅಂತ ಇನ್ನೊಬ್ಬರನ್ನು ಹೀಯಾಳಿಸುವ ಮಟ್ಟಿಗೆ ಹೋಗ್ತೇವೆ. ಇದೇ ಹಿಂದೆ ಸಮುದ್ರ ಮಥನವನ್ನು ಮಾಡಿದಾಗ ಯಾವ ರೀತಿ ವಿಷ ಬಂತು, ಆ ರೀತಿ ನಾವು ದೇವರ ಚಿಂತನೆಗೆ ಹೊರಟಾಗ ಬರುವ ದೊಡ್ಡ ವಿಷಯ ಏನು ಅಂತೇಳಿದರೆ, ನಾನು ತಿಳ್ಕೊಳ್ತೇನೆ, ತಿಳಿದುಕೊಂಡಾಗ ನನಗೆ ಮೊದಲೇನು ಗೊತ್ತಾಗಬೇಕು ಅಂದ್ರೆ, ಅಯ್ಯೋ ಇಷ್ಟು ವಿಷಯ ತಿಳ್ಕೊಳ್ಳಿಕ್ಕಿದೆಯಾ, ನನಗೇನು ಗೊತ್ತೇ ಇಲ್ವಲ್ಲ ಅಂತ ಆ ರೀತಿ ತಿಳ್ಕೊಳ್ಳಲ್ಲ. ಮತ್ತೇನಂತ ಹೇಳಿದರೆ, ಮನುಷ್ಯ ತಾನು ತಿಳ್ಕೊಳ್ತಾನೆ, ಕೂಡಲೇ ಇನ್ನೊಬ್ಬರನ್ನು ಅಳಿಲಿಕ್ಕೆ ಹೋಗ್ತಾನೆ. ಇವರಿಗೆಲ್ಲ ಏನೂ ಗೊತ್ತಿಲ್ಲ, ಇವರೆಲ್ಲ ದಡ್ರು, ಇವರೆಲ್ಲ ಪಾಪಿಗಳು, ಈ ರೀತಿ ಇನ್ನೊಬ್ಬರನ್ನು ತಾನು ಗೇಲಿ ಮಾಡಲಿಕ್ಕೆ ಹೋಗ್ತಾನೆ, ಇನ್ನೊಬ್ಬರನ್ನು ಅಳಿಲಿಕ್ಕೆ ಹೋಗ್ತಾನೆ. ಯಾಕಂತ ಹೇಳಿದರೆ, ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸ, ಆದರೆ ಅದರಲ್ಲಿ ರಜೋಗುಣ ತಮೋಗುಣ ತುಂಬಿಕೊಂಡಿದೆ, ಅದನ್ನು ಬಿಡು. ಅದೇ ಸಂಶುದ್ಧಿ. ಸತ್ವಗುಣವಾಗಿರಲಿ. ಹೇಗೆ ಅಂತ ಹೇಳಿದರೆ, ಭಗವದ್ಗೀತೆಯನ್ನು ಕೇಳ್ತೇನೆ, ಆ ಭಗವದ್ಗೀತೆಯನ್ನು ಕೇಳಿದಂಥ ಈ ಸಾತ್ವಿಕ ಗುಣದಲ್ಲಿ ರಾಜಸುಗುಣ ಬೆರಿಬಾರದು. ಹೇಗೆ ಅಂತ ಹೇಳಿದರೆ, ಇದನ್ನು ಕೇಳುವುದರಿಂದಾಗಿ ನನಗೆ ಪುಣ್ಯ ಬರುತ್ತೆ, ಇದನ್ನು ಕೇಳುವುದರಿಂದಾಗಿ ನನಗೆ ನನ್ನ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ, ನನಗೆ ಬೇಕಾಗಿದ್ದು ಸಿಗತ್ತೆ, ಬಿಟ್ಬಿಡೋದನ್ನೆಲ್ಲ. ಮತ್ತೇನಂತ ಹೇಳಿದರೆ, ನಾನು ಈ ಭಗವದ್ಗೀತೆಯನ್ನು ಕೇಳುವುದರಿಂದಾಗಿ ದೇವರಿಗೆ ಖುಷಿಯಾಗಲಿ, ಶ್ರೀಹರಿ ಪ್ರಿಯತಾಂ, ದೇವರಿಗೆ ಖುಷಿಯಾಗಲಿ, ದೇವರ ಅನುಗ್ರಹ ನನಗಾಗಲಿ, ಅಂದರೆ ದೇವರು ನನ್ನ ಕಡೆ ಒಂಚೂರು ದೃಷ್ಟಿ ಹರಿಸಲಿ, ಅದೇ ಮುಖ್ಯ. ಹಾಗಂತ ನಾನು ಕೇಳ್ತೇನೆ, ಕೇಳಿದ ಕೂಡಲೇ ಅವ್ರಿಗೇನು ಗೊತ್ತಿದೆ, ಇವ್ರಿಗೇನು ಗೊತ್ತಿದೆ ಅಂದರೆ ಈ ತಮೋಗುಣ ಬಿಡಬೇಕಿದನ್ನು. ಮತ್ತೇನೆಂದರೆ, ಅಯ್ಯೋ ನನಗೆ ಇಷ್ಟೇ ಗೊತ್ತಿರೋದಲ್ವ, ಇನ್ನೆಷ್ಟು ತಿಳ್ಕೊಳ್ಳಿಕ್ಕಿದೆ, ನಾನು ಎಷ್ಟು ಕೂಪ ಮಂಡುಕಾಗಿದೆ, ಒಳ್ಳೆ ಬಾವಿಯ ಕಪ್ಪೆ ಆಗಾಗಿದ್ನಲ್ವ ಅಂತ ಹೇಳಿ ನನ್ನನ್ನೇ ನಾನು ಎಷ್ಟು ತಿಳ್ಕೊಳ್ಳಿಕ್ಕಿದೆ ಅಂತ ವಿಮರ್ಶೆಗೆ ಒಡ್ಡಬೇಕಾದದ್ದು.
ಇನ್ನೊಬ್ಬರನ್ನಲ್ಲ. ಅವ್ರಿಗೇನು ಗೊತ್ತಿದೆ, ಇವ್ರಿಗೇನು ಗೊತ್ತಿದೆ ಅಲ್ಲ, ನನಗೇನು ಗೊತ್ತಿದೆ ನೋಡಿ. ಇದು ಅಯ್ಯೋ ಎಷ್ಟು ತಿಳ್ಕೊಳ್ಳಿಕ್ಕಿದೆ, ನಾನು ಇವಾಗ ತಿಳ್ಕೊಂಡಿದ್ದೇನೂ ಅಲ್ಲ. ಈ ರೀತಿ ಬರಬೇಕಾದದ್ದು ಮನುಷ್ಯನಿಗೆ. ಇದೇನು ಅಂತ ಹೇಳಿದ್ರೆ ನಮ್ಮನ್ನು ವಿನಯದ ಕಡೆಗೆ ಕರ್ಕೊಂಡು ಹೋಗ್ತದೆ, ಅಹಂಕಾರದಿಂದ ದೂರ ಮಾಡಿ. ಅದಕ್ಕೋಸ್ಕರ ಸತ್ವ ಸಂಶುದ್ಧಿ, ನಮ್ಮ ಒಳಗೆ ಇರುವಂತಹ ಸತ್ವಗುಣ ಶುದ್ಧವಾಗಬೇಕು. ಅದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮೊಳಗೆ ಕೂತಿರುವ ಸಂಕಲ್ಪ ವಿಕಲ್ಪಗಳು ಹೊರಟೋಗುತ್ತೆ. ಏನು ಸಂಕಲ್ಪ ವಿಕಲ್ಪಗಳು ಅಂತ ಹೇಳಿದ್ರೆ ಮನಸ್ಸಿನೊಳಗೆ ನನಗೆ ಹಾಗಾಗಬೇಕು, ನನಗೆ ಹೀಗಾಗಬೇಕು, ನಾನು ಹಾಗೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ಈ ರೀತಿ ಎಲ್ಲ ಸಂಕಲ್ಪಗಳು ಏನೂ ಇರೋಲ್ಲ. ಮತ್ತೇನು ಅಂತ ಹೇಳಿದ್ರೆ ದೇವ್ರಿಗೆ ಖುಷಿ ಆಗಲ್ಲ ಅಷ್ಟೇ. ಮತ್ತೇನು ಅಂತ ಹೇಳಿದ್ರೆ ವಿಕಲ್ಪಗಳು, ಹಾಗಾಗಬಾರ್ದು, ಹೀಗಾಗಬಾರ್ದು. ನಾನು ಈ ಭಗವದ್ಗೀತೆಯನ್ನು ಪಾರಾಯಣ ಮಾಡ್ತಾ ಇದ್ದೇನಪ್ಪ, ಭಗವದ್ಗೀತೆಯನ್ನು ಕೇಳ್ತಾ ಇದ್ದೇನೆ, ಅದಕ್ಕೆ ನಂಗೆ ಜೀವನದಲ್ಲಿ ಹಾಗಾಗಬಾರ್ದು, ಹೀಗಾಗಬಾರ್ದು ನೋಡಿ, ಈ ರೀತಿ ಇರ್ತವೆ. ಅಥವಾ ಹಾಗಾಗ್ಬಿಟ್ರೆ, ಹೀಗಾಗ್ಬಿಟ್ರೆ, ಇದು ಯಾವುದೂ ಇರಬಾರ್ದು ಒಳಗಿನಿಂದ. ಯಾವಾಗ ನನಗೆ ಒಳಗಿನಿಂದ ಸತ್ವಗುಣ ಶುದ್ಧ ಆಯಿತು, ಅವಾಗ ಭಗವದ್ಗೀತೆಯನ್ನು ಕೇಳಬೇಕಾದ್ರೆ ಹಾಗಾಗಬೇಕು ಅಂತಲೂ ಇಲ್ಲ, ಹೀಗಾಗಬಾರ್ದು ಅಂತಲೂ ಇಲ್ಲ. ದೇವ್ರ ಪೂಜೆ ಮಾಡಬೇಕಾದ್ರೆ ಹಾಗಾಗಬೇಕು ಅಂತಲೂ ಇಲ್ಲ, ಹೀಗಾಗಬೇಕು ಅಂತಲೂ ಇಲ್ಲ. ಮತ್ತೇನು, ದೇವರೇ ನೀನು ಏನು ಮಾಡಬೇಕು ಅಂತ ಇಚ್ಛಿಸಿದ್ಯಾ ಹಾಗೇ ಆಗಲಿ ನೋಡಿ. ಇಷ್ಟೇ ಮನಸ್ಸಿನಲ್ಲಿರೋದು. ನೀನು ಏನು ಮಾಡಬೇಕು ಅಂತ ಇಚ್ಛಿಸಿದ್ಯಾ ಹಾಗೆ ಆಗಲಿ, ನಿನಗೆ ಖುಷಿ ಆದರೆ ಸರಿ ನೋಡಿ. ಇದು ಸತ್ವ ಸಂಶುದ್ಧಿ ಅಂತ. ಇದು ಯಾರಲ್ಲಿರ್ತದೆ? ಯಾರು ಭಗವದ್ ಭಕ್ತರಿರ್ತಾರೆ, ಯಾರು ಸಾತ್ವಿಕರಿರ್ತಾರೆ, ಯಾರು ದೇವತೆಗಳಿರ್ತಾರೆ, ಅವರ ಗುಣ ಈ ರೀತಿ ಇರ್ತದೆ. ಅಂದರೆ ಅವರ ಕ್ಯಾರೆಕ್ಟರ್ ಈ ರೀತಿ. ಇದೊಂದು ದೊಡ್ಡ ಸಂಪತ್ತಿದು. ಈ ಸಂಪತ್ತಿದ್ದಾಗ ಜೀವನದಲ್ಲಿ ಬಡತನ ಬರೋಲ್ಲ, ಈ ಸಂಪತ್ತಿದ್ದಾಗ ಜೀವನದಲ್ಲಿ ದುಃಖ ಬರೋಲ್ಲ. ಯಾಕಂದ್ರೆ ಆ ಸಂಪತ್ತು ಇಚ್ಛಿಸೋದು ಅದಕ್ಕೆ ತಾನೆ. ಹೊರಗಿನಿಂದ ನಮ್ಗೆ ಯಾಕೆ ದುಡ್ಡು ಕಾಸು ಆಸ್ತಿ ಪಾಸ್ತಿ ಬೇಕು ಅಂತ ಹೇಳಿದ್ರೆ ನಾವು ಖುಷಿಯಾಗಿರಬೇಕು ಅಂತ. ಜೀವನದಲ್ಲಿ ಖುಷಿಯಾಗಿರಬೇಕು. ಹೌದು, ಖುಷಿಯಾಗ್ಲಿಕ್ಕೆ ಬೇಕಾದದ್ದು ಇದು, ಹೊರಗಿನ ದುಡ್ಡು ಕಾಸು ಆಸ್ತಿ ಪಾಸ್ತಿ ಅಲ್ಲ, ಈ ಸಂಪತ್ತುಗಳು. ಅದಕ್ಕೆ ಹೇಳ್ತಾ ಇರುವಂಥದ್ದು ಸತ್ವ ಸಂಶುದ್ಧಿ. ಇಂತಹ ಮನಸ್ಸಿನಲ್ಲಿ ನಿರಾಳತೆ ಮತ್ತು ನಮ್ಮ ಸತ್ವಗುಣ ಶುದ್ಧವಾಗುವಿಕೆ ಇದು ಬೇಕು. ಮುಂದಿನದ್ದು ಯಾವುದು? ದೈವಿ ಸಂಪತ್ತು ಅಂತ ಹೇಳಿದರೆ ಜ್ಞಾನಯೋಗ ವ್ಯವಸ್ಥಿತಿ. ಯಾರು ಸಜ್ಜನರಿರ್ತಾರೆ, ಯಾರು ಭಗವದ್ ಭಕ್ತರು, ಒಳ್ಳೆಯವರು ಅಂತ ಕರಿತೇವೆ, ದೇವತೆಗಳು ಅಂತ ಕರಿತೇವೆ, ಅವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ ಅವರ ಮನಸ್ಸು, ಅವರ ಬುದ್ಧಿ ಅಥವಾ ಅವರ ಇಂದ್ರಿಯಗಳು ಇವೆಲ್ಲ ಏನು ಅಂದರೆ ಜ್ಞಾನ ಯೋಗ, ಜ್ಞಾನವೆಂಬ ಉಪಾಯ, ಯೋಗ ಅಂದರೆ ಉಪಾಯ, ಅದರಲ್ಲಿ ನಿಂತಿರುತ್ತದೆ. ಅಂದರೆ ಜ್ಞಾನವೆಂಬ ಉಪಾಯ ಅಂತ ಹೇಳಿದರೆ ನಾನು ದೇವರನ್ನು ಕಾಣಬೇಕು, ನಾನು ದೇವರ ಅನುಗ್ರಹವನ್ನು ಪಡೆಯಬೇಕು ನೋಡಿ. ಅದಕ್ಕಾಗಿಯೇ ತೊಡಗುವಿಕೆ, ಅದಕ್ಕಾಗಿ ನಾನು ದೇವ್ರ ಬಗ್ಗೆ ತಿಳ್ಕೊಳ್ಬೇಕು, ಈ ತುಡಿತ ಇದು ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತದೆ ಅವರು ನೋಡಿ. ಅದಕ್ಕೋಸ್ಕರವೇ ಉಪನಿಷತ್ತು ಹೇಳುವಂಥದ್ದು ಸ್ವಾಧ್ಯಾಯ ಪ್ರವಚನೆ ವೇದಿನಾಕೋ ಮೌದ್ಗಲ್ಯ ತದ್ಯ ತಪಸ್ತದ್ಯ. ದೇವ್ರ ಬಗ್ಗೆ ತಿಳ್ಕೊ. ಯಾಕಂದರೆ ತಿಳಿಯುವುದು ಬಹಳ ಮುಖ್ಯವಾಗಿರುವಂಥದ್ದು. ದೇವರಲ್ಲಿ ತಿಳಿಯದೆ ಭಕ್ತಿ ಬರೋಲ್ಲ, ಭಕ್ತಿ ಬರದೆ ದೇವರ ಅನುಗ್ರಹ ಆಗೋಲ್ಲ, ದೇವರ ಅನುಗ್ರಹ ಆಗದೆ ನಾವಿಲ್ಲಿಂದ ಉದ್ಧಾರ ಆಗೋಲ್ಲ. ಅದಕ್ಕೆ ಮುಖ್ಯವಾಗಿ ಜ್ಞಾನ ಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ಅದರಲ್ಲಿ ತೊಡಗಿರಬೇಕು. ಅವನು ಯಾವತ್ತೂ ತೊಡಗಿರ್ತಾನೆ, ಅದಕ್ಕಿಂತ ದೂರ ಆಗೋಲ್ಲ. ಅದು ಇನ್ನೊಂದೇನು ಅಂತ ಹೇಳಿದರೆ ಈ ರೀತಿ ಆ ದೇವರ ವಿಷಯದಲ್ಲಿ ತೊಡಗುವಿಕೆ ಬಲಾತ್ಕಾರದಿಂದಲ್ಲ. ಇವಾಗ ಒಂದು ಭಗವದ್ಗೀತೆ ಕೇಳೋದು ಬಲಾತ್ಕಾರದಿಂದಲ್ಲ. ಅಯ್ಯೋ ಕೇಳಬೇಕಲ್ವಾ ಅಂತ. ಅದಕ್ಕೇನು ಅಂತ ಹೇಳಿದರೆ ಭಗವದ್ಗೀತೆ ಕೇಳ್ತಾ ನಿದ್ರೆ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಇದು ಬಲಾತ್ಕಾರದಿಂದ ಕೇಳೋದು ಹಾಗಲ್ಲ. ಮತ್ತು ಅದು ಇಂಟ್ರೆಸ್ಟಿಂದ ಕೇಳಬೇಕು. ಭಗವದ್ಗೀತೆಯನ್ನು ನಾನು ಕೇಳಬೇಕಾದ್ರೆ ಭಾಳ ಖುಷಿಯಿಂದ ಕೇಳಬೇಕು, ಇಂಟ್ರೆಸ್ಟಿಂದ ಕೇಳಬೇಕು. ಕೇಳಿ ಇನ್ನೂ ಇಂಟ್ರೆಸ್ಟ್ ಬರಬೇಕು, ಇನ್ನೂ ನನಗೆ ಆಸಕ್ತಿ ಬರಬೇಕು, ಅದರಲ್ಲಿ ಇನ್ನೂ ತೊಡಗುವಿಕೆ ಬೇಕು. ಇದೇನು ಅಂದರೆ ಜ್ಞಾನಯೋಗ ವ್ಯವಸ್ಥಿತಿ. ಇನ್ನೂ ಒಂದೇನು ಅಂತ ಹೇಳಿದರೆ ಇನ್ನೊಂದು ರೀತಿ ಅರ್ಥವನ್ನು ಮಾಡೋದಾಗಿದ್ದರೆ ಜ್ಞಾನ ಯೋಗ ಇದೆರಡೂ ಕೂಡ ಅಂದರೆ ಒಂದು ಜ್ಞಾನ ಮಾರ್ಗ, ಇನ್ನೊಂದು ಯೋಗ ಅಂದರೆ ಕರ್ಮಯೋಗ ಮಾರ್ಗ. ಅಂದರೆ ನಾವು ಆ ಭಗವಂತನ ಜ್ಞಾನವನ್ನು ಪಡೀಲಿಕ್ಕೆ ತೊಡಗಬೇಕು. ಅದು ನಮ್ಮ ಜೀವನದ ಮುಖ್ಯ ಉದ್ದೇಶ. ಅಂದರೆ ದೇವರನ್ನು ನೋಡಬೇಕು. ಯಾಕಂದರೆ ಈ ಮನುಷ್ಯ ಜನ್ಮದ ಸಾರ್ಥಕತೆ ಇರುವುದೇ ಇಲ್ಲಿ. ಕೃಷ್ಣ ಇದನ್ನು ಹೇಳ್ತಾನೆ ಭಾಗವತದಲ್ಲಿ, ನಾನು ಸೃಷ್ಟಿ ಮಾಡ್ಕೊಂಡು ಬಂದೆ,
ಕ್ರಿಮಿಕೀಟಗಳನ್ನು ಸೃಷ್ಟಿ ಮಾಡಿದೆ, ಮರಗಿಡಗಳನ್ನು ಸೃಷ್ಟಿ ಮಾಡಿದೆ, ಪ್ರಾಣಿಗಳನ್ನು ಸೃಷ್ಟಿ ಮಾಡಿದೆ, ಇದನ್ನು ಎಲ್ಲ ಸೃಷ್ಟಿ ಮಾಡ್ತಾ 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 ಕಡೆಗೆ ಮನುಷ್ಯನ ಸೃಷ್ಟಿ ಮಾಡಿದೆ. ಮನುಷ್ಯನ ಸೃಷ್ಟಿ ಮಾಡಿದ ಮೇಲೆ ಇನ್ಯಾವುದನ್ನು ಸೃಷ್ಟಿ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕಂತೇಳಿದರೆ ಈ ಮನುಷ್ಯನ ಸೃಷ್ಟಿ ನನಗೆ ತೃಪ್ತಿಯನ್ನು ತಂದುಕೊಡ್ತು ಅಂತ ಹೇಳ್ತಾನೆ ದೇವರು. ಯಾಕೆ ಈ ಮನುಷ್ಯನ ಸೃಷ್ಟಿ ತೃಪ್ತಿ ತಂದುಕೊಡ್ತು ಅಂತ ಹೇಳಿದರೆ, ಅತ್ತ ಮಾರ್ಗಯಂತ್ಯದ್ಧ, ಇಲ್ಲಿ ನನ್ನನ್ನು ಹುಡುಕ್ಲಿಕ್ಕಾಗತ್ತೆ. ಈ ಮನುಷ್ಯ ದೇಹದಲ್ಲಿ ನನ್ನನ್ನು ಹುಡುಕ್ಲಿಕ್ಕಾಗತ್ತೆ, ನನ್ನನ್ನು ಕಾಣಲಿಕ್ಕಾಗತ್ತೆ. ಅಂದರೆ ಅಂಥ ಎಲ್ಲ ಫೆಸಿಲಿಟಿಗಳನ್ನೆಲ್ಲಿ ಇಟ್ಟಿದ್ದೇನೆ ನಾನು. ಅದನ್ನು ಉಪಯೋಗ ಮಾಡಿಕೊಳ್ಳದೆ ಇದ್ದರೆ ಅದನ್ನು ವ್ಯರ್ಥವಲ್ಲವೇ ಜನುಮ ವ್ಯರ್ಥವಲ್ಲವೇ, ಇದೇ ದಾಸರು ಹೇಳುವುದು. ಇಷ್ಟೆಲ್ಲ ಫೆಸಿಲಿಟಿಗಳನ್ನು ಕೊಟ್ಟು, ಅಂದರೆ ದೇವರನ್ನು ಕಾಣಲಿಕ್ಕೆ, ದೇವರ ಅನುಗ್ರಹ ಪಡಿಲಿಕ್ಕೆ, ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಒಳಗಿಟ್ಟಿದ್ರೂ ಕೂಡ ಅದನ್ನು ಉಪಯೋಗ ಮಾಡಿಕೊಳ್ಳದೆ ಇರುವಂಥವನಿಗೆ ಏನು ದಡ್ಡ ಅಂತ ಹೇಳೋಣ. ಶಾಲೆಗೆ ಕಳಿಸಿಯಾಗಿದೆ, ಅವನು ಓದಲಿಕ್ಕೆ ಬೇಕಾದ ಎಲ್ಲ ಪುಸ್ತಕಗಳನ್ನು ಇಟ್ಟಾಗಿದೆ, ಓದಲಿಕ್ಕೆ ಕೋಣೆಯ ವ್ಯವಸ್ಥೆಯನ್ನು ಮಾಡಿಯಾಗಿದೆ, ಅಲ್ಲಿ ಲೈಟಿನ ವ್ಯವಸ್ಥೆಯೂ ಮಾಡಿಯಾಗಿದೆ, ಅವನಿಗೆ ಓದಲಿಕ್ಕೆ ಏನು ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದೆ. ಹೀಗಿದ್ದರೂ ಓದದೇ ಇದ್ದರೆ ಏನು ಮಾಡೋಣ? ಅದೇ ಕೋಣೆಯಲ್ಲಿ ಕೂತು ನಿದ್ರೆ ಮಾಡಿ ಕಳೆದ. ಅವನಿಗೇನು ಅಂತ ಹೇಳೋಣ? ನಮ್ಮ ಜೀವನ ಹೀಗೆ ಆಗ್ತಾಯಿದೆ. ಅದಕ್ಕೆ ಹಾಗಾಗದೆ ಜ್ಞಾನ ಯೋಗ ಅಂತೇಳಿದರೆ ನಾವು ಜ್ಞಾನ ಸಂಪಾದನೆಗೆ ಹೋಗಬೇಕು, ದೇವರ ಬಗ್ಗೆ ತಿಳ್ಕೊಳ್ಬೇಕು, ದೇವರ ಅನುಗ್ರಹ ಪಡಿಬೇಕು. ಆದರೆ ಆಗೋಲ್ಲ. ಯಾಕೆ ಅಂತೇಳಿದರೆ ನಮ್ಮ ಜೀವನದ ಶೈಲಿಯನ್ನು ನಾವು ಬದಲಾವಣೆ ಮಾಡಿಕೊಳ್ಬೇಕು. ಅದೇ ಕರ್ಮಯೋಗ ಅಂತ ಕರೆಯೋದು. ಅಂದರೆ ಬದಲಾವಣೆ ಮಾಡಿಕೊಳ್ಳೋದು ಹೇಗೆ? ಇವತ್ತು ನಾವು ಏನು ಮಾಡ್ತೇವೆ ಯಾಕೋಸ್ಕರ ಅಂದರೆ ನನಗೋಸ್ಕರ, ನಮ್ಮವರಿಗೋಸ್ಕರ. ಬಿಡು ಇದನ್ನು. ಮತ್ತು ನೀನೇನು ಮಾಡ್ತೀಯ? ದೇವರಿಗೋಸ್ಕರ ಮಾಡು, ಭಗವಂತನ ಪ್ರೀತಿಗೋಸ್ಕರ ಮಾಡು. ಮತ್ತು ಭಗವಂತನ ಪ್ರೀತಿಗೆ ಯಾವುದು ಕಾರಣ ಆಗತ್ತೆ ಅದನ್ನೇ ಮಾಡು. ಯಾಕಂದರೆ ನಾನು ಮಾಡಿದ್ದೆಲ್ಲ ದೇವ್ರಿಗೆ ಖುಷಿ ಆಗೋಲ್ಲ. ನಮ್ಮಲ್ಲಿ ಅನೇಕ ಮಂದಿಗಿದೆ ಒಳಗಿರುವುದು, ನಾನು ಏನು ಮಾಡ್ತೇನೆ ಅದರಿಂದ ದೇವ್ರಿಗೆ ಖುಷಿ ಆಗತ್ತೆ ಅಂತ. ತಪ್ಪದು. ಮತ್ತು ದೇವ್ರು ಇದನ್ನು ಮಾಡು ಅಂತ ಹೇಳಿದ್ದಾನೆ. ಶಾಸ್ತ್ರ ಅಂತ ಇರುವುದೇ ಅದಕ್ಕೆ. ನೀನು ಇದನ್ನು ಮಾಡು, ಯಾಕಂದರೆ ಇದನ್ನು ಮಾಡಿದರೆ ನನಗೆ ಖುಷಿ ಆಗುತ್ತೆ, ಇದನ್ನು ಮಾಡಬೇಡ ನನಗೆ ಖುಷಿ ಆಗೋಲ್ಲ, ದೇವರು ತಿಳಿಸಿದ್ದಾನೆ. ದೇವರು ಯಾವುದನ್ನು ಮಾಡಿದರೆ ನನಗೆ ಖುಷಿ ಆಗತ್ತೆ ಅಂತ ಹೇಳ್ತಾನೆ ಅದನ್ನು ಮಾಡುವುದೇ ಕರ್ಮಯೋಗ. ಅಂದರೆ ಅದರಿವ್ರದ್ದೇನು ಅಂದರೆ ದೇವ್ರಿಗೆ ಖುಷಿ ಆಗಲಿ ಅಷ್ಟೇ, ಇನ್ಯಾವ ಆಸೆ ಆಕಾಂಕ್ಷೆಗಳು ಇಲ್ಲ. ದೇವ್ರಿಗೆ ಖುಷಿ ಆದರೆ ಸಾಕು. ಅಲ್ರಿ ದೇವ್ರಿಗೆ ಖುಷಿ ಆದರೆ ನಮಗೇನು ಸಿಗತ್ತೆ? ಏನು ಸಿಗತ್ತೆ ಅಂತಲ್ಲ ನೋಡಿ. ಇದೇ ನಿಷ್ಕಾಮ ಕರ್ಮಾಚರಣೆಯ ಹಿಂದೆ, ಕರ್ಮಯೋಗದ ಹಿಂದೆ ಇರುವುದೇನಂತ ಹೇಳಿದರೆ ನನಗೇನೋ ಸಿಗತ್ತೆ ಅಂತ ಮಾಡೋದಲ್ಲ, ಮತ್ತು ಈಗ ಸಿಕ್ಕಿದೆಯಲ್ವ ಅದಕ್ಕೆ ಮಾಡೋದು. ಅಂದರೆ ನಾನು ಇಲ್ಲಿವರೆಗೆ ಏನನ್ನು ಪಡೆದಿದ್ದೇನೆ ಅದು ಯಾರಿಂದ ಪಡೆದಿರುವುದು? ಈ ದೇಹ ಇರ್ಬೋದು, ಇಲ್ಲಿ ಕೈ ಕಾಲು ಕಣ್ಣು ಮೂಗು ಬಾಯಿ ಮುಂತಾದ ಎಲ್ಲ ಇಂದ್ರಿಯಗಳಿರ್ಬೋದು. ನಂತರ ಈ ಜೀವನವನ್ನು ಸಾಗಿಸಲಿಕ್ಕೆ ಪ್ರತಿದಿನ ಪಡೆಯುವ ಆಹಾರ ಇರಬಹುದು, ಆರೋಗ್ಯ ಇರಬಹುದು. ಇವೇ ಮೊದಲಾದವುಗಳನ್ನೆಲ್ಲ ತನ್ನಷ್ಟಕ್ಕೆ ನಾನು ಪಡಿತಾ ಇಲ್ಲ, ಅವನು ಕೊಡ್ತಾ ಇದ್ದಾನೆ, ದೇವರು ಪಡಿತಾ ಇದ್ದೇವೆ ಅಷ್ಟೇ. ಈ ರೀತಿ ನನಗೆ ಇಷ್ಟನ್ನೆಲ್ಲ ಕೊಟ್ಟಿದ್ದಾನೆ, ಅದು ನಾನು ಕೇಳದೆ, ನಾನು ಬಯಸದೆ ಬಂದ ಭಾಗ್ಯ ಇವೆಲ್ಲವೂ ಕೂಡ. ಆ ರೀತಿ ನಾನು ಕೇಳದೆ ನನಗೆ ಎಲ್ಲವನ್ನು ಕೊಟ್ಟಿರುವ ದೇವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಬೇಕು ಬೇಡವೋ? ಅದೇ ಕರ್ಮ ಯೋಗ. ಅದೇ ನಾನು ದೇವರ ಪೂಜೆ, ಅದು ಯಾಕೋಸ್ಕರ ಮಾಡ್ತೇನೆ ಅಂತ ಹೇಳಿದರೆ, ದೇವರೇ ನನಗೇನನ್ನು ಕೊಟ್ಟಿದೆಯಾ ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸುವುದು, ಇದು ಕರ್ಮಯೋಗ. ಆ ರೀತಿ ಕರ್ಮಯೋಗದಲ್ಲಿ ತೊಡಗಿರುವಿಕೆ, ಅದರಿಂದಾಗಿ ಜ್ಞಾನದ ಕಡೆಗೆ ಸಾಗುವಿಕೆ, ಇದು ನಮ್ಮ ಜೀವನದಲ್ಲಿ ನಿರಂತರವಾಗಿ ನಡೀತಾ ಇರಬೇಕು. ಅದಕ್ಕೆ ವ್ಯವಸ್ಥಿತಿ ಹಿಂದೆ ಹೇಳಿದ, ಅಂದರೆ ಅಲ್ಲಿ ನಿಲ್ಲುವಿಕೆ. 2 ದಿನ ಇದ್ದು ಹೋಗೋದಲ್ಲ. ಭಗವದ್ಗೀತೆ ಕೇಳಿದೆ, ಒಂದು ಸಲ ಕೇಳಿದೆ, ಅಯ್ಯೋ ಆಯ್ತು ಬಿಡ್ರಿ, ಜೀವನಕ್ಕೆ ಬೇಕಾದರೆ ಸಾಕು. ಅದಕ್ಕೆ ಯಾರಾದರೂ ಹೇಳಿದರೆ, ಅಯ್ಯೋ ನಾನು ಭಗವದ್ಗೀತೆ ಕೇಳಾಗಿದೆ, ಇನ್ನೇನು ಬಾಕಿ ಇಲ್ಲ ಬಿಡಿ. ಆ ರೀತಿ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಇದು ಕೇಳಿ ಬಿಡಲಿಕ್ಕಿರುವ ವಿಷಯ ಅಲ್ಲ. ಮತ್ತು ಇದನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಭಗವದ್ಗೀತೆ ಅನ್ನುವಂಥದ್ದು ನಮ್ಮ ರಕ್ತದಲ್ಲಿ ಸೇರಿ ಹೋಗಬೇಕು. ಯಾಕಂತ ಹೇಳಿದರೆ ಕಡೇ ಕಾಲದಲ್ಲಿ ಪ್ರಾಣ ಹೋಗಬೇಕಾದ್ರೆ ಇಡೀ ಭಗವದ್ಗೀತೆಯ ಅರ್ಧ ಶ್ಲೋಕ ನೆನಪಾದರೂ ಸಾಕಂತೆ, 1/4 ಶ್ಲೋಕ ನೆನಪಾದರೂ ಸಾಕಂತೆ, ಸೀದಾ ನಾವು ಮೇಲಿನ ಲೋಕಗಳಿಗೆ ಹೋಗ್ತೇವಂತೆ. ಅದಕ್ಕೋಸ್ಕರ ಈ ಭಗವದ್ಗೀತೆ, ಭಗವಂತನ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ, ಬರೀ ಭಗವದ್ಗೀತೆಯಿಂದ ಮಾತ್ರ ಅಲ್ಲ, ಮಹಾಭಾರತ, ಭಾಗವತ, ರಾಮಾಯಣ ಮುಂತಾದ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೋಸ್ಕರ, ಅದಕ್ಕಾಗಿ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಇಲ್ಲಿ ನನ್ನ ಕರ್ತವ್ಯ ಏನಿದೆ ಅದರಲ್ಲಿ ತೊಡಗುವಿಕೆ ಜ್ಞಾನಯೋಗ ವ್ಯವಸ್ಥಿತಿ. ನಂತರ ದಾನಂ,
ಇನ್ನೊಂದು ದೈವಿ ಸಂಪತ್ತು. ಅಂದರೆ ಇದನ್ನೆಲ್ಲ ಯಾಕೆ ಕೃಷ್ಣ ಸಂಪತ್ತು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದರೆ, ಇದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ತದೆ, ಹೊರಗಿನಿಂದಲೂ ಶ್ರೀಮಂತರನ್ನಾಗಿ ಮಾಡ್ತದೆ. ಹೌದು, ಎಲ್ಲಕ್ಕಿಂತ ಮುಖ್ಯವಾಗಿ ಹೃದಯ ಶ್ರೀಮಂತರನ್ನಾಗಿ ಮಾಡ್ತದೆ. ಹೃದಯ ಸಿರಿವಂತಿಕೆ ಉಳ್ಳವರನ್ನಾಗಿ ಮಾಡ್ತದೆ ನಿಮ್ಮನ್ನು. ಮತ್ತು ಯಾವತ್ತೂ ದುಃಖದಿಂದ ದೂರ ಮಾಡ್ತದೆ. ಮತ್ತು ಯಾವತ್ತು ದುಡ್ಡಿರುವವರನ್ನು ಆಧರಿಸುವವರು ಬಹಳ ಮಂದಿ. ಜಗತ್ತಿನಲ್ಲಿ ದುಡ್ಡು ಯಾರ ಬಳಿ ಇರ್ತದೆ, ಸಂಪತ್ತು ಯಾರ ಬಳಿ ಇರ್ತದೆ, ಅವನಿಗೆ ಬೆಲೆ ಸಿಕ್ಕೇ ಸಿಗತ್ತೆ. ದುಡ್ಡಿರುವವನೇ ದೊಡ್ಡಪ್ಪ ಅಂತ ಹೇಳ್ತೇವಲ್ವ, ಅದೇ ರೀತಿ ಈ ಸಂಪತ್ತು ನಿಮ್ಮಲ್ಲಿದೆ ಅಂತ ಹೇಳಿದರೆ, ಇಲ್ಲಿ ಕೃಷ್ಣ ಹೇಳ್ತಾ ಇರುವ ಸಂಪತ್ತು ನಿಜವಾದ ಸಂಪತ್ತು. ಎಲ್ಲಿ ಹೋದರೂ ನಿಮಗೆ ಬೆಲೆ ಸಿಕ್ಕೇ ಸಿಗತ್ತೆ. ಎಲ್ಲಿ ಹೋದರೂ ನೀವು ದೊಡ್ಡವರಾಗೇ ಆಗ್ತೀರಿ. ನೀವು ಹೇಳ್ಕೊಳ್ಬೇಕಾಗಿಲ್ಲ. ಯಾಕಂದರೆ ನಿಮ್ಮ ವ್ಯಕ್ತಿತ್ವ ಆ ರೀತಿ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತದೆ, ನಿಮಗೆ ಗೌರವ ಕೊಡುವಂತೆ ಬಗ್ಗಿಸಿಬಿಡ್ತದೆ ಅದು ವ್ಯಕ್ತಿಗಳನ್ನು. ಅದರಿಂದಾಗಿ ಇದನ್ನು ಸಂಪತ್ತು ಅಂತ ಕೃಷ್ಣ ಕರೀತಾ ಇದ್ದಾನೆ. ಇನ್ಯಾವುದು ಅಂತ ಹೇಳಿದರೆ ದಾನ ಅನ್ನುವಂಥದ್ದು. ದಾನ ಅಂತ ಹೇಳಿದರೇನು? ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಆ ವ್ಯಕ್ತಿಗೆ ಅದನ್ನು ಯೋಗ್ಯವಾದ ಕಾಲದಲ್ಲಿ, ಯೋಗ್ಯವಾದ ಜಾಗದಲ್ಲಿ, ಯೋಗ್ಯವಾದ ವ್ಯಕ್ತಿಗೆ, ಅಂದರೆ ಅವನಿಗೆ ಅವತ್ತರ ಅವಶ್ಯಕತೆ ಇರಬೇಕು ಮತ್ತು ಅವನು ಯೋಗ್ಯವಾದ ವ್ಯಕ್ತಿ ಇರಬೇಕು. ಅಂಥ ವ್ಯಕ್ತಿಗೆ ನಾನು ಕೊಡುವಂಥದ್ದು ಏನಂತ ಹೇಳಿ, ಸ್ವಾಮಿ ನೋಡಪ್ಪ ಇದು ನಂದಲ್ಲ ದೇವರು ಕೊಟ್ಟದ್ದು, ಅದನ್ನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಈ ರೀತಿ ಕೊಡುವಂಥದ್ದು ದಾನ ಅಂತ ಕರೀತಾರೆ. ಇದನ್ನು 18ನೇ ಅಧ್ಯಾಯದಲ್ಲಿ ಕೃಷ್ಣನೇ ಭಾಳ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾನೆ. ದೇಶೇ ಕಾಲೇಚ ಪಾತ್ರೇಚ, ಒಳ್ಳೆ ಕಾಲದಲ್ಲಿ, ಒಳ್ಳೆ ಜಾಗದಲ್ಲಿ, ಒಳ್ಳೆಯ ವ್ಯಕ್ತಿಗೆ ಕೊಡುವಂಥದ್ದು. ಏನನ್ನ ಅಂತ ಹೇಳಿದರೆ ಒಳ್ಳೆಯ ವಸ್ತುವನ್ನು. ಅಂದರೆ ನಾನು ಕೊಡುವ ವಸ್ತು ಒಳ್ಳೆಯದಾಗಿರಬೇಕು, ಅದು ಅವನಿಗೆ ಉಪಯೋಗ ಇರಬೇಕು. ಯಾಕೆ ಒಳ್ಳೆ ವಸ್ತು ಅಂತ ಹೇಳಿದರೆ, ಹೌದಪ್ಪ ನಾನು ಕೊಡ್ತೇನೆ, ನಾನು ಬಟ್ಟೆ ದಾನ ಕೊಡ್ತೇನೆ. ಎಂಥ ಬಟ್ಟೆ ಅಂತ ಹೇಳಿದ್ರೆ, ಅಂಗಡಿಗೆ ಹೋಗಿ ಯಾವುದು ಲೋ ಕ್ವಾಲಿಟಿ ಇದೆ ಅದನ್ನು ತೊಗೊಂಬರೋದು, ಯಾವುದು ಚೀಪೆಸ್ಟ್ ಅದಕ್ಕೆ ನಾವು ಹೇಳೋದು ಹೇಗೆ, ಅಂಗಡಿಗೆ ಹೋಗಿ ಕೊಡಿ ವಸ್ತ್ರ ಕೊಡಿ, ಅವ್ರು ಕೇಳ್ತಾರೆ ಯಾಕೆ ನಿಮಗೆ, ಅಯ್ಯೋ ಅದು ದಾನ ಕೊಡಲಿಕ್ಕೆ. ಎಂಥದ್ದು ಬೇಕು ನೋಡಿ, ಯಾವುದು ಚೀಪ್ ಕ್ವಾಲಿಟಿ ಇದೆ ಅದು ಕೊಡಿ ಅಂಥೇಳಿ ನಾವು ಯಾವುದು ಚೀಪ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅದನ್ನು ತೊಗೊಳ್ತೇವೆ. ಅದರೊಟ್ಟಿಗೆ ನಮಗೂ ಒಂದೇನು ತೊಗೊಳ್ಳೋಣ ಅಂತ, ಡ್ರೆಸ್ ಏನಾದರೂ ತೊಗೊಳ್ಳೋಣ ಅಂತ. ಅದು ಹೇಗೆ, ಅದು ಚೀಪ್ ಕ್ವಾಲಿಟಿ ಅಲ್ಲ, ಮತ್ತು ಅದು ಹೈ ಕ್ವಾಲಿಟಿ ನೋಡಿ, ಒಳ್ಳೆ ಸುಪೀರಿಯರ್ ಕ್ವಾಲಿಟಿ ಇರಲಪ್ಪ ಅಂತ ಅದು ಕೊಡಿ. ಅಂದರೆ ನನಗಾಗಬೇಕಾದ್ರೆ ಸುಪೀರಿಯರ್ ಕ್ವಾಲಿಟಿ, ಇನ್ನೊಬ್ಬರಿಗೆ ಕೊಡಲಿಕ್ಕೆ ಆಗಬೇಕಾದ್ರೆ ಲೋ ಕ್ವಾಲಿಟಿ. ಇದು ದಾನ ಅಲ್ಲ, ಇದನ್ನು ದಾನ ಅಂತ ಕರೆಯೋಲ್ಲ. ಮತ್ತೇನಂತ ಹೇಳಿದರೆ ನಮ್ಮ ಬೂಟಾಟಿಕೆಯ ಪ್ರದರ್ಶನ ಅಷ್ಟೇ ಇದು. ಅದಕ್ಕೋಸ್ಕರ ಯಾವತ್ತೂ ನಾವು ದಾನವನ್ನು ಕೊಡುವ ವಸ್ತು ಅದು ಪ್ರಶಸ್ತವಾಗಿರಬೇಕು, ಶ್ರೇಷ್ಠವಾಗಿರಬೇಕು, ಅಂಥ ವಸ್ತುವನ್ನು ಕೊಡಬೇಕು. ಮತ್ತು ಕೊಡುವ ವಸ್ತು ಇನ್ನೊಬ್ರಿಗೆ ಉಪಯೋಗಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ಕೆಲವರು ದಾನ ಕೊಡುವುದುಂಟು. ಈ ಅಧಿಕ ಮಾಸ ಬಂತು ಅಂತ ಹೇಳಿದರೆ, ಅಯ್ಯೋ ನಾವು ಅಕ್ಕಿ ದಾನ ಕೊಡ್ತೇವಪ್ಪ, ಯಾರಿಗೆ 33 ಜನಕ್ಕೆ ಅಕ್ಕಿ ದಾನ. ಹೇಗಂತ ಹೇಳಿದ್ರೆ, ಒಂದು ಸಣ್ಣ ಕವರಲ್ಲಿ, ಸಣ್ಣ ಕವರಲ್ಲಿ 4 ಚಮಚ ಅಕ್ಕಿ ಹಾಕಿ ನಾವು 33 ಜನಕ್ಕೆ ಏನು ಮಾಡೋದು, ಅದನ್ನು ಊಟ ಮಾಡಲಿಕ್ಕಾಗತ್ತಾ? ಏನು ಮಾಡಲಿಕ್ಕಾಗತ್ತೆ ಅಂದರೆ ವೇಸ್ಟ್ ಇದು. ನಮ್ಮ ಮನಸ್ಸಿನಲ್ಲಿ ಏನಂದ್ರೆ, ಅಯ್ಯೋ ನಾವು ದಾನ ಮಾಡಿಬಿಟ್ಟು ಅವರಿಗೆ. ಇಲ್ಲ, ನೀವು ಕೊಡುವ ವಸ್ತು ಅವ್ರ ಉಪಯೋಗಕ್ಕೆ ಬರಬೇಕು, ಇನ್ನೊಬ್ರಿಗೆ ಉಪಯೋಗಕ್ಕೆ ಬರಬೇಕು. ಆ ರೀತಿ ನಾವು ದಾನವನ್ನು ಮಾಡಬೇಕು. ಇದನ್ನು ನಾವು ಯಾವತ್ತೂ ಯೋಚನೆಯನ್ನು ಮಾಡಬೇಕಾದದ್ದು. ನಾನು ಕೊಡುವ ವಸ್ತು ಅವ್ರಿಗೆ ಉಪಯೋಗಕ್ಕೆ ಬರಬೇಕು. ಅದಕ್ಕೋಸ್ಕರ ನಾನು ಶ್ರೇಷ್ಠವಾದ ವಸ್ತುವನ್ನು ಕೊಡಬೇಕು. ನೀನಿವಾಗ ಅಕ್ಕಿಯನ್ನು ದಾನ ಮಾಡ್ತಾ ಇದ್ದೀಯ ಅಂತ ಹೇಳಿದರೆ, ಕಡೆಯ ಪಕ್ಷ ಆ ವ್ಯಕ್ತಿ ಹೊಟ್ಟೆ ತುಂಬ ಊಟ ಮಾಡುವಷ್ಟಾದರೂ ಅಕ್ಕಿಯನ್ನು ದಾನ ಕೊಡು. ಇಲ್ಲ, ದಾನ ಕೊಡಲಿಕ್ಕೆ ಹೋಗಬೇಡ. ನಮ್ಮಲ್ಲಿ ಏನಂದರೆ, ನಾವು ಕೊಟ್ಟೆ ಅಂತ ಹೇಳ್ಕೊಳ್ಳಿವಾಗ ಆಗಬೇಕಷ್ಟೇ. ನಾನು ದಾನ ಕೊಟ್ಟೆ ಹೇಳ್ಕೊಳ್ಳಿಕ್ಕೆ ಆಗಬೇಕು. ಅದಕ್ಕೆ ಏನಂದರೆ, ಒಂದು ಸಣ್ಣ ಕವರಲ್ಲಿ ಒಂದು 4 ಚಮಚ ಅಕ್ಕಿ ಹಾಕಿ ₹1 ಕಾಯಿನ ಹಾಕಿ ಕೊಟ್ಬಿಡ್ತೇವೆ ನಾವು. ಇದು ತಪ್ಪಿದು ಈ ರೀತಿ ಕೊಡುವಂಥದ್ದು. ಅಂದರೆ ನಾವು ಮಾಡುವಂತಹ ದಾನ ಯಾವತ್ತೂ ಕೂಡ ಅದಕ್ಕೆ ಹೇಳುವಂಥದ್ದು, ಹ್ರಿಯಾದೇಯಂ ಭಿಯಾದೇಯಂ ಸಂವಿಧ, ತಿಳಿದು ಕೊಡು, ಹೆದರಿ ಕೊಡು. ಅಯ್ಯೋ ನಾನು ಕೊಡ್ತಾ ಇರೋದು ಸರಿಯಾಗತ್ತೋ ಇಲ್ವೋ ಅಂತ ಈ ರೀತಿ ಕೊಡು. ಅದು ಬಿಟ್ಟು ಅಯ್ಯೋ ಇವರಿಗೆ ಯಾರಿಗೆ ಕೊಡ್ತಾರೆ, ನಾವು ಕೊಟ್ಟಿದ್ದೇ ಹೆಚ್ಚು, ನಾವು ಕೊಟ್ಟಾಗ ಇನ್ಯಾರು ಕೊಡ್ತಾರೆ, ಈ ರೀತಿ ಜಂಬ ಪಡಬೇಡ. ಇದೆಲ್ಲ ಏನಾಗುತ್ತೆ ಅಂತ ಹೇಳಿದರೆ ದೈವಿ ಸಂಪತ್ತಲ್ಲ, ಆಸುರಿ ಸಂಪತ್ತಾಗತ್ತೆ. ಅಂದರೆ ನಾವು ಕೊಡುವ ದಾನವು ಕೂಡ ದೈವಿ ಸಂಪತ್ತಾಗಿಯೂ ಪರಿವರ್ತನೆ ಆಗ್ಬೋದು, ಆಸುರಿ ಸಂಪತ್ತಾಗಿಯೂ ಪರಿವರ್ತನೆ ಆಗ್ಬೋದು. ಯಾಕಂತ ಹೇಳಿದ್ರೆ, ಇವಾಗ ದಾನ ಕೊಡಲಿಕ್ಕೇನೋ ಕೊಡ್ತೇನೆ, ಕೊಡಬೇಕಾದ್ರೆ 4 ಜನರನ್ನು ಕರೆದು ಫೋಟೋ ತೆಗೆಸ್ಕೊಳ್ಳೋದು. ಯಾಕಂದರೆ ನಾಳೆ ಪೇಪರಲ್ಲಿ ಬರಬೇಕು,
ನಾನೊಬ್ಬ ದೊಡ್ಡ ದಾನಿಯಿಂದ ಪ್ರಸಿದ್ಧ ಆಗಬೇಕು. ಇದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇರುವುದಲ್ಲ, ಇದು ದೈವಿ ಸಂಪತ್ತಲ್ಲ. ಎಲ್ಲಿವರೆಗೆ ಅಂತ ಹೇಳಿದರೆ, ನಾನು ಬಲಗೈಯಿಂದ ಕೊಟ್ಟ ದಾನ ಎಡಗೈ ಗೊತ್ತಾಗಬಾರ್ದಂತ. ಅಂದರೆ ದಾನ ಅನ್ನೋದು ಆ ರೀತಿ, ಯಾಕಂದರೆ ಇದು ಫೇಮಸ್ ಆಗಲಿಕ್ಕೆ ಕೊಡೋದಲ್ಲ, ಪ್ರಸಿದ್ಧಿಗೋಸ್ಕರ ಕೊಡೋದಲ್ಲ. ಮತ್ತು ದಾನ ಅನ್ನೋದು ಯಾಕೋಸ್ಕರ ಅಂದರೆ ನನ್ನ ಪಾಪವನ್ನು ಕಳ್ಕೊಳ್ಳಿಕ್ಕೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಭಗವಂತನ ಪ್ರೀತಿಗೋಸ್ಕರ. ಅಲ್ಲ, ನಾವು ದಾನ ಕೊಟ್ಟರೆ ದೇವರಿಗೆ ಆಗಲಿ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ದೇವರು ನಮ್ಮಿಂದ ಏನು ಇಷ್ಟಪಡ್ತಾನೆ ಅಂದರೆ, ನೀನು ಈ ಜಗತ್ತಿನಲ್ಲಿ ಎಷ್ಟು ಜನರನ್ನ ತೊಗೊಂಡಿದ್ಯಾ? ಇಲ್ಲರಿ, ನಾನು ಯಾರ ಹತ್ರನೂ ದಾನ ತೊಗೊಂಡಿಲ್ಲ, ಏನನ್ನು ತೊಗೊಂಡಿಲ್ಲ. ಇಲ್ಲಿ ಮನುಷ್ಯ ಯಾರಿಂದ ಏನನ್ನೂ ತಗೊಳ್ಳದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಕಡೆಯ ಪಕ್ಷ ಆಹಾರ ಪದಾರ್ಥವಾದರೆ ನೀವು ರೈತನಿಂದ ತೊಗೊಳ್ತೀರೋ ಇಲ್ವೋ? ಹೇಳ್ರಿ, ನಾವು ದುಡ್ಡು ಕೊಟ್ಟಿದ್ದೇವೆ, ನಾವೇನು ಹಾಗೆ ಅವರ ಹತ್ರ ಫ್ರೀಯಾಗಿ ತೊಗೊಂಡಿದ್ದಲ್ಲ, ದುಡ್ಡು ಕೊಟ್ಟಿದ್ದೇವೆ. ನಿಜವಾಗಿಯೂ ಕೂಡ ಒಬ್ಬ ರೈತ ಎಷ್ಟು ಕಷ್ಟಪಡ್ತಾನೆ, ಮಳೆ ಗಾಳಿ ಬಿಸಿಲು ಯಾವುದನ್ನು ಲೆಕ್ಕಿಸದೆ ಉತ್ತು ಬಿತ್ತು ಎಲ್ಲ ಮಾಡಿ ಅವನೇನು ತೊಗೊಂಬರ್ತಾನೆ, ಅಕ್ಕಿಯನ್ನು ಬೆಳಿತಾನೆ ಅಥವಾ ಏನು ಬೆಳಿತಾನೆ. ಅದಕ್ಕೆ ನಾವು ಕೊಡುವ ಮೌಲ್ಯ ಒಂದು 50 ರೂಪಾಯಿ 60 ರೂಪಾಯಿ ಸಾಕಾಗತ್ತಾ? ಅದರಲ್ಲಿಯೂ ಕೂಡ ಅಷ್ಟು 60 ರೂಪಾಯಿಯೂ ಕೂಡ ರೈತನಿಗೆ ಹೋಗೋಲ್ಲ, ಮಧ್ಯವರ್ತಿಗಳು ಅರ್ಧ ತಿಂದಾಕ್ತಾರೆ. ಮತ್ತು ಆ ರೈತನಿಗೆ ಸಿಗುವುದು ಅದರಲ್ಲಿ ಅರ್ಧ ಭಾಗ. ಅದು ಅವನ ಪಟ್ಟ ಶ್ರಮಕ್ಕೆ ನಾವು ಕೊಟ್ಟ ಪ್ರತಿಫಲವ? ಇಲ್ಲ, ಖಂಡಿತ ಕೊಡಲಿಲ್ಲ. ಆ ರೈತ ಏನು ಕಷ್ಟಪಟ್ಟ ಅದಕ್ಕೆ ನಾವೇನೂ ಕೊಡಲಿಲ್ಲ, ನಾವು ಕೊಟ್ಟಿದ್ದು ಸ್ವಲ್ಪ ಮಾತ್ರ. ಮತ್ತು ಉಳಿದದ್ದು ಅವನ ಋಣಭಾರ ಹಾಗೇ ಇದೆ. ಈ ರೀತಿ ಜಗತ್ತಿನಲ್ಲಿ ನಾವು ಗಾಳಿಯಿಂದ, ಮಳೆಯಿಂದ, ಬಿಸಿಲಿನಿಂದ, ಸೂರ್ಯನಿಂದ, ಚಂದ್ರನ ಪ್ರತಿಯೊಬ್ಬರಿಂದಲೂ ಪಡಿತಾ ಇದ್ದೇವೆ ಉಪಯೋಗವನ್ನು. ಅದಕ್ಕೆ ಪ್ರತಿಯಾಗಿ ನಾವೇನು ಕೊಡಬೇಕು? ನಾವು ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆಯೋ ಇನ್ನೊಬ್ರಿಗೆ ಕೊಡಬೇಕು. ಅದೇ ದಾನ ಅಂತ ಕರೆಯಲ್ಪಡುವಂಥ. ಆದರೆ ನೀವು ಕೊಡುವ ವಸ್ತು ಯಾವತ್ತೂ ಯೋಗ್ಯರಿಗೆ ಕೊಡಬೇಕು, ಒಳ್ಳೆಯವರಿಗೆ ಕೊಡಬೇಕು, ಹೊರತು ಕೆಟ್ಟವರಿಗಲ್ಲ. ಇದೇ ದಾನ ಅಂತ ಕರೆಯಲ್ಪಡುವಂಥದ್ದು. ಅಂಥ ದಾನವನ್ನು ಮಾಡುವಿಕೆ ಇಲ್ರಿ. ದಾನ ಮಾಡಲಿಕ್ಕಾದ್ರೂ ಬೇಕಲ್ವಾ? ಕಡು ಬಡವರು ನಾವು, ಎಲ್ಲಿಂದ ಕೊಡ್ಲಿಕ್ಕೆ ಹೋಗೋಣ? ಅದಕ್ಕೆ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಮುಂದೆ ಫಸ್ಟ್ ಹೇಳ್ತಾನೆ, ನಿನ್ನ ಹತ್ರ ಏನಿದೆಯೋ ಅದು ಕೊಡು. ಏನೂ ಇಲ್ವಾ? ವಿದ್ಯೆ ಇದೆಯಾ? ವಿದ್ಯಾದಾನ ಮಾಡು. ಏನಿಲ್ಲ, ಅನ್ನ ರಂತಿದೇವ ಮಾಡಿದಾಗೆ ನೋಡಿ, ಬರೀ ಅನ್ನ ಮಾತ್ರ ಇತ್ತು, ಅದನ್ನೇ ಕೊಟ್ಟ. ಕೊಡು, ಇನ್ನೊಬ್ರಿಗೆ ಕೊಡು, ಹಂಚಿ ತಿನ್ನು. ಯಾವತ್ತೂ ಕೂಡ ಏನೂ ಇಲ್ವಾ? ಅಭಯದಾನ. ಕಡೆ ಪಕ್ಷ ಇನ್ನೊಬ್ರಿಗೆ ಹೋಗಿ ಧೈರ್ಯವನ್ನಾದರೂ ತುಂಬಿ, ನೀವೇನು ಹೆದರಬೇಡಿ, ನಿಮಗೆ ಯಾವಾಗ ಏನು ಕಷ್ಟ ಬಂದರೆ ನನ್ನ ಹತ್ರ ಹೇಳಿ, ನನ್ನ ಕೈಲಾದ ಸಹಾಯ ಮಾಡ್ತೇನೆ. ಇದು ಒಂದು ಅಭಯದಾನ. ಈ ರೀತಿ ದಾನ ಎನ್ನುವಂಥದ್ದು ಅನೇಕ ವಿಧದಿಂದ. ಆದರೆ ಯಾರಿಗೆ ಯಾವುದರ ಅವಶ್ಯಕತೆ ಇದೆ, ಒಳ್ಳೆಯವರಿಗೆ, ಅವ್ರಿಗೆ ಅದನ್ನು ಕೊಡು. ಅದೇ ದಾನ. ಇದು ಕೂಡ ಒಳ್ಳೆಯ ದೊಡ್ಡ ದೈವಿ ಸಂಪತ್ತಿದು. ನಂತರ ದಮಶ್ಚ, ಇಂದ್ರಿಯ ನಿಗ್ರಹ. ಇಂದ್ರಿಯಗಳನ್ನು ನಮ್ಮ ಹತೋಟಿಯಲ್ಲಿಟ್ಕೊಳ್ಳುವಂಥದ್ದು ಇದು ಇನ್ನೊಂದು ಸಂಪತ್ತು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಯಾವ ರೀತಿ? ಇವಾಗ ಕಣ್ಣನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಯಾವ ರೀತಿ? ಕಣ್ಣಿಂದ ನಾನು ನೋಡದೇ ಕೂರ್ತೇನೆ ಅಂತ ಹೇಳಿಕ್ಕೆ ಬರೋಲ್ಲ, ಯಾಕಂದರೆ ಕಣ್ಣಿರುವುದೇ ನೋಡಲಿಕ್ಕೋಸ್ಕರ. ಹಾಗಂತ ನಾನು ದೇವರನ್ನೇ ನೋಡ್ಕೊಳ್ತು ಕೂತ್ಕೊಳ್ತೇನೆ ಅಂತ ದೇವಸ್ಥಾನದಲ್ಲಿ 24 ಗಂಟೆ ಇರ್ಲಿಕ್ಕೆ ಆಗೋಲ್ಲ. ಮತ್ತು ಆ ಕಣ್ಣಿನಿಂದ ಆದಷ್ಟು ಒಳ್ಳೆಯ ವಿಷಯಗಳನ್ನು ನೋಡುವುದು, ಕೆಟ್ಟದ್ದನ್ನು ನೋಡದೇ ಇರುವಂಥದ್ದು. ನೋಡಿ, ಇದು ಇಂದ್ರಿಯ ನಿಗ್ರಹ, ಕಣ್ಣಿನ ನಿಗ್ರಹ. ಕಣ್ಣನ್ನು ನಿಗ್ರಹಿಸೋದಾಗ ಆದಷ್ಟು ಒಳ್ಳೆಯದನ್ನು ನೋಡ್ತಾ ಇರು, ಕೆಟ್ಟದ್ದನ್ನು ನೋಡ್ಲಿಕ್ಕೆ ಹೋಗಬೇಡ. ಅನಿವಾರ್ಯವಾಗಿ ಅಂದರೆ ಕೆಲವೊಮ್ಮೆ ನಾವು ಕೆಟ್ಟದ್ದನ್ನು ನೋಡಲೇಬೇಕಾಗತ್ತೆ ಅಂದರೆ ಆದಷ್ಟು ಕಡಿಮೆಯನ್ನು ನೋಡು, ಆದಷ್ಟು ಅದರಿಂದ ಹೊರಗೆ ಬರಲಿಕ್ಕೆ ನೋಡು. ಇವೆಲ್ಲ ಪ್ರತಿಯೊಂದು ಇಂದ್ರಿಯವಾಗಿ, ಕಣ್ಣು, ಕಿವಿ, ಮೂಗು, ಬಾಯಿ ಮುಂತಾದವುಗಳೆಲ್ಲವೂ ಕೂಡ ಆದಷ್ಟು ಕಡಿಮೆ ಮಾಡ್ಕೋ. ಕೆಟ್ಟದ್ದನ್ನು ಆದಷ್ಟು ಒಳ್ಳೆಯ ಕಡೆಗೆ ಹೋಗ್ಲಿಕ್ಕೆ ನೋಡು. ಇದೇ ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂತ ಹೇಳಿದಿರುವಾಗ ಕುದುರೆಯನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೇನು? ಬಿಗಿಯಾಗಿ ಹಿಡ್ಕೊಂಡ್ಬಿಟ್ರೆ ಕುದುರೆಯೇ ಮುಂದೆ ಹೋಗಲ್ಲ, ರಥವೇ ಮುಂದೆ ಹೋಗಲ್ಲ. ಹಾಗಂತ ಕುದುರೆಯನ್ನು ಹಾಗೆ ಬಿಟ್ಬಿಟ್ರೆ ಯದ್ವಾ ಓಡ್ತದೆ. ಮತ್ತು ಆ ಕುದುರೆಗಳ ಲಗಾಮನ್ನು ಹಿಡ್ಕೊಂಡು ಎಷ್ಟು ಸ್ಪೀಡಲ್ಲಿ ಹೋಗಬೇಕು, ಯಾವ ದಿಕ್ಕಿನಲ್ಲಿ ಹೋಗಬೇಕು, ಆ ದಿಕ್ಕಿನ ಕಡೆಗೆ ನನಗೆ ಬೇಕಾದ ಸ್ಪೀಡಲ್ಲಿ ನಾನು ಕರ್ಕೊಂಡು ಹೋಗುವುದೇ ಕುದುರೆಗಳ ಮೇಲೆ ನಿಯಂತ್ರಣ. ಆವಾಗ ಏನು ಅಂದರೆ ರಥ ಚೆನ್ನಾಗಿ ಹೋಗ್ತದೆ. ಅದೇ ರೀತಿ ನಮ್ಮ ಇಂದ್ರಿಯಗಳನ್ನು ನಾವು ಬಳಸಿಕೊಳ್ಬೇಕು. ಇಂದ್ರಿಯಗಳಿಂದ ಯಾವಾಗ ಏನನ್ನು ನೋಡಬೇಕು, ಎಷ್ಟು ನೋಡಬೇಕು ಅಷ್ಟು ಮಾತ್ರ ನೋಡುವುದು, ಕೇಳುವುದು, ಮುಟ್ಟುವುದು, ಮೂಸುವುದು, ಈ ರೀತಿ ಮಾಡು. ಇದು ಇಂದ್ರಿಯ ನಿಗ್ರಹ. ಇದೊಂದು ದೊಡ್ಡ ದೈವಿ ಸಂಪತ್ತಿದು.
ಯಾಕಂತ ಹೇಳಿದ್ರೆ ಯಾರಿಗೆ ಕಣ್ಣು, ಕಿವಿ, ಮೂಗು, ಬಾಯಿ ಮುಂತಾದ ಈ ಇಂದ್ರಿಯಗಳ ಮೇಲೆ ಹತೋಟಿ ಇದೆಯೋ ಅವನು ಯಾವತ್ತೂ ಜೀವನದಲ್ಲಿ ಸೋಲಲ್ಲ, ಮತ್ತು ಜೀವನದಲ್ಲಿ ಗೆಲುವು ಸಾಧಿಸಿಯೇ ಸಾಧಿಸ್ತಾನೆ. ಅದಕ್ಕೋಸ್ಕರ ಇದನ್ನು ಕೃಷ್ಣ ಸಂಪತ್ತು ಅಂತ ಹೇಳ್ತಾ ಇದ್ದಾನೆ. ಮುಂದಿನದ್ದು ಯಜ್ಞಶ್ಚ. ಯಜ್ಞ ಅಂತ ಹೇಳಿದ್ರೇ ಭಗವಂತನ ಆರಾಧನೆ, ಆ ದೇವರ ಆರಾಧನೆ. ಅದನ್ನು ಯಾರ್ಯಾರಿಗೆ ಯಾವ್ಯಾವ ರೀತಿ ಆರಾಧನೆ ಮಾಡಬೇಕು ಅಂತ ಕೃಷ್ಣ ಹೇಳಿದ್ದಾನೆ, ಆ ರೀತಿ ಆರಾಧನೆಯನ್ನು ಮಾಡುವುದು. ಇದೊಂದು ದೊಡ್ಡ ದೈವಿ ಸಂಪತ್ತಿದು, ದೇವರ ಆರಾಧನೆಯನ್ನು ಮಾಡುವುದು. ಇಲ್ಲಿ ದೇವರ ಆರಾಧನೆ ಅಂತ ಹೇಳಿದ ಕೂಡ ನಮಗೆ ದೇವ್ರ ಕೋಣೆಯಲ್ಲಿ ಆರತಿ ಮಾಡ್ಕೊಂಡು ಕೂತ್ಕೊಳ್ಳೋದು ಅಂತ ನೆನಪಾಗ್ಬಿಡ್ತದೆ ನಮಗೆ. ವಾಸ್ತವಿಕವಾಗಿ ಕೇವಲ ದೇವರ ಕೋಣೆಯಲ್ಲಿ ಕೂತು ವಿಗ್ರಹದ ಮುಂದೆ ನಾನು ಪೂಜೆ ಮಾಡುವುದಾಗಲಿ ನೈವೇದ್ಯ ಮಾಡುವುದಾಗಲಿ ಇಷ್ಟೇ ಆರಾಧನೆ ಅಲ್ಲ. ಮತ್ತು ನಿಜವಾದ ಆರಾಧನೆ ಏನು ಅಂತೇಳಿದರೆ, ಆರಾಧನೆಯ ಹಿಂದೆ, ಯಜ್ಞದ ಹಿಂದೆ ಇರುವುದೇನು ಅಂತೇಳಿದರೆ, ಸ್ವಾಮಿ ನಂದಲ್ಲ ನಿಂದು ಅಂತ ಅವನಿಗೆ ಅರ್ಪಿಸುವ ಭಾವನೆ, ಅರ್ಪಣಾ ಮನೋಭಾವನೆ. ಅದಕ್ಕೆ ಯಾವುದೇ ಯಜ್ಞದಲ್ಲಿ ಇರುವುದೇನು ಅಂದರೆ, ಇದನ್ನು ಮಮ ಸ್ವಾಮಿ ನಂದಲ್ಲ ನಿಂದು. ಪುರಂದರದಾಸರು ಹೇಳಿದಾಗೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಬಾಳಿರು. ಇದೇ ಯಜ್ಞದ ಹಿಂದೆ ಇರಬೇಕಾದದ್ದು. ನಮಗೆ ದೇವರೇ ಕೊಟ್ಟದಿಲ್ಲಿ, ಆ ದೇವರು ಕೊಟ್ಟದ್ದನ್ನು ದೇವರಿಗೆ ಅರ್ಪಣೆ ಮಾಡುವುದು ಯಜ್ಞ. ಅರ್ಪಣೆ ಮಾಡುವುದು ಅಂದರೆ ಮನಸ್ಸಿನಲ್ಲಿ ನಾನು ಸ್ವಾಮಿ ನಂದಲ್ಲ ಇದು ನಿಂದು, ನೀನು ಕೊಟ್ಟದ್ದು, ಅದನ್ನು ನಿನಗೆ ಅರ್ಪಣೆ ಮಾಡ್ತಾ ಇದ್ದೇನೆ, ಇದು ಯಜ್ಞ ಕರೆಯಲ್ಪಡುತ್ತದೆ. ಹೀಗೆ ನಮ್ಮ ಬದುಕನ್ನೇ ದೇವರಿಗಾಗಿಡಬೇಕು, ದೇವರಿಗೆ ಮುಡುಪಾಗಿರ್ಬೇಕು. ಸ್ವಾಮಿ ಈ ಬದುಕು ಯಾಕೋಸ್ಕರ ಇದೆ ಅಂತೇಳಿದ್ರೆ ನನಗೋಸ್ಕರ ಅಲ್ಲ, ನಿನಗೋಸ್ಕರ ಅಂತ ಈ ರೀತಿ ನಾವು ಅರ್ಪಣೆಯನ್ನು ಮಾಡುವುದು ಯಜ್ಞ. ಈ ರೀತಿ ಯಜ್ಞವನ್ನು ಮಾಡುವುದು. ಇನ್ನು ಹೋಮವನ್ನು ಮಾಡು ಅಂದರೆ ಅಗ್ನಿಯನ್ನು ಹೊತ್ತಿಸಿ ಹೋಮ ಮಾಡೋದು, ಅದು ಯಾರಿಗೆ ಮಾಡಬೇಕು ಅವರಿಗೆ, ಎಲ್ರಿಗೂ ಅಲ್ಲ, ಎಲ್ರಿಗೆ ಈ ಹೋಮ ಅಲ್ಲ. ಮತ್ತು ಯಾರ್ಯಾರಿಗೆ ಯಾವುದು ವಿಹಿತವಾದ ದೇವರ ಪೂಜೆಯೋ, ಇವಾಗ ಒಬ್ಬ ರೈತ ದೇವರ ಪೂಜೆ ಎಲ್ಲಿ ಮಾಡ್ತಾನೆ ಅಂದರೆ ವ್ಯವಸಾಯ ಮಾಡುವುದೇ ದೇವರ ಪೂಜೆ. ಅವನು ವ್ಯವಸಾಯವನ್ನು ಮಾಡ್ತಾ ಇದ್ದಾನೆ, ಆದರೆ ಆ ವ್ಯವಸಾಯದ ಹಿಂದೆ ಏನು ಭಾವನೆ ಇದೆ ಅಂದರೆ ಇದು ನಾನು ಮಾಡ್ತಾ ಇರುವ ದೇವರ ಪೂಜೆ. ಯಾಕಂದರೆ ನಾನೊಬ್ಬ ರೈತನಾಗಿ ನನಗೆ ದೇವರು ಏನು ಆದೇಶ ಮಾಡಿದ್ದಾನೆ, ನಿನ್ನ ಪಾಲಿನ ಕರ್ತವ್ಯ ಮಾಡು. ಅದಕ್ಕೋಸ್ಕರ ನಾನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡುವುದಿಲ್ಲ, ಮೋಸ ಮಾಡುವುದಿಲ್ಲ, ಕ್ರಿಮಿನಾಶಕಗಳನ್ನೆಲ್ಲ ಹಾಕಿ ಬೆಳೆಯನ್ನು ವಿಷವನ್ನಾಗಿ ಮಾಡುವುದಿಲ್ಲ. ಮತ್ತು ಆದಷ್ಟು ಜಾಗರೂಕತೆಯಿಂದ ನ್ಯಾಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ಬೆಳೆಯನ್ನು ಬೆಳೆದು ನಾನು ಜನರಿಗೆ ಕೊಡುತ್ತೇನೆ, ಅದು ನ್ಯಾಯವಾದ ಬೆಲೆಯಲ್ಲಿ ಕೊಡ್ತೇನೆ. ನೋಡಿ, ಈ ರೀತಿ ಅವನು ಸನ್ಮಾರ್ಗದಿಂದ ಬೆಳೆದು ಇಷ್ಟು ಯಾಕೆ ಮಾಡ್ತೇನೆ ಅಂದರೆ ಅದರಿಂದ ದೇವರಿಗೆ ಖುಷಿಯಾಗಲಿ. ನೋಡಿ, ಅವನು ಮಾಡುವ ಪೂಜೆ ಆಯಿತು, ಇದರಿಂದಲೇ ದೇವರು ಖುಷಿ ಪಡ್ತಾನೆ. ಈ ರೀತಿ ಪ್ರತಿಯೊಬ್ಬರು ಅವರ ಪಾಲಿನ ಕರ್ತವ್ಯವನ್ನು ಇಲ್ಲಿ ಏನಂದರೆ ದೇವರು ಶಾಸ್ತ್ರದಲ್ಲಿ ಹೇಳಿದ್ದಾನೆ, ಆ ಕರ್ತವ್ಯವನ್ನು ನಿಭಾವಣೆ ಮಾಡುವುದೇ ಯಜ್ಞ. ಆ ರೀತಿ ಯಜ್ಞವನ್ನು ಮಾಡುವಂಥದ್ದು. ನಂತರ ಸ್ವಾಧ್ಯಾಯ ತಪ ಆರ್ಜನಂ. ಸ್ವಾಧ್ಯಾಯ ಅಂದರೆ ಆದಷ್ಟು ತಿಳಿದುಕೊಳ್ತಾ ಇರುವಂಥದ್ದು. ತಿಳಿದುಕೊಳ್ಳಿಕ್ಕೆ ಇನ್ನೊಬ್ಬರು ಬೇಕು ಅಂತೇನಿಲ್ಲ, ಹೌದು ಇನ್ನೊಬ್ಬರು ಬೇಕು. ಇವಾಗ ಗುರುಗಳಿಂದ ಕೇಳಬೇಕು, ಆದರೆ ನಾವು ಗುರುಗಳಿಂದ ಕೇಳಿ ಪಡೆಯುವುದು ಕಾಲು ಭಾಗ ಮಾತ್ರ. ಆಚಾರ್ಯಾತ್ ಪಾದಮಾದತ್ತೆ. ಮತ್ತು ಉಳಿದದ್ದೇನೆಂದರೆ ನಾನೇ ಚಿಂತನೆಯನ್ನು ಮಾಡಬೇಕು. ಇದೇ ಸ್ವ ಅಧ್ಯಯನ, ಸೆಲ್ಫ್ ಸ್ಟಡಿ ನಮಗೆ ಬೇಕೇ ಬೇಕು. ಆದಷ್ಟು ತಿಳ್ಕೊಳ್ತಾ ಇರಬೇಕು. ತಿಳ್ಕೊಂಡಿದ್ದನ್ನು ಒಳಗೆ ಇನ್ನೂ ಮನನ ಮಾಡ್ತಾ ಇರಬೇಕು. ಅವಾಗ ಹೆಚ್ಚು ವಿಷಯ ತಿಳಿತಾ ಇರ್ತದೆ. ಈ ಸ್ವಾಧ್ಯಾಯ ಇದು ಬೇಕು, ತಿಳ್ಕೊಳ್ಬೇಕು. ತಪ ಅಂತೇಳಿದರೆ ದೇಹವನ್ನು ದಂಡಿಸುವುದೊಂದು, ಇದು ಒಂದು ಸಂಪತ್ತು ಅಲ್ರಿ. ದೇಹವನ್ನು ದಂಡಿಸುವುದು ಸಂಪತ್ತಾ? ಹೌದು. ಯಾಕೆ ಅಂತೇಳಿದರೆ ನಾವು ದೇಹವನ್ನು ದಂಡಿಸುವುದರಿಂದಾಗಿ ಮನಸ್ಸು ಗಟ್ಟಿಯಾಗತ್ತೆ. ಮನಸ್ಸು ಗಟ್ಟಿಯಾದರೆ ಜೀವನದಲ್ಲಿ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಬರ್ತದೆ, ನನಗೆ ಸುಖವನ್ನು ಅನುಭವಿಸ್ಲಿಕ್ಕಾಗತ್ತೆ. ಅದರಿಂದಾಗಿಯೇ ಮನುಷ್ಯನಿಗೆ ತಪಸ್ಸು ಬೇಕು. ಅಂದರೆ ದೇಹವನ್ನು ದಂಡಿಸುವುದು ಅಂತ ಹೇಳಿದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಅಲ್ಲ, ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲ. ಅಂದರೆ ಇವಾಗ ಏಕಾದಶಿ ಉಪವಾಸವನ್ನು ಮಾಡಿ ಒಂದು ದಿನ ನನ್ನ ದೇಹಕ್ಕೆ ಆಹಾರ ಕೊಡಲಿಲ್ಲ, ದೇಹಕ್ಕೆ ಕಷ್ಟ ಆಯಿತು, ಆದರೆ ನಿನ್ನ ಮನಸ್ಸು ಗಟ್ಟಿಯಾಯಿತು. ಅದರಿಂದಾಗಿ ನಾನು ಒಂದು ದಿನ ಆಹಾರ ಬಿಟ್ಟು ಬದುಕಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಮನಸ್ಸಿಗೆ ಬಂತು. ಅಲ್ಲಿವರೆಗೆ ಇಲ್ಲವೇ ಇಲ್ಲ. ನಾನು ಒಂದು ಹೊತ್ತು ಆಹಾರ ಬಿಟ್ಟಿದ್ರು, ಇದು ಹೊರಟೋಯ್ತು, ನನ್ನ ಕೈಲಾಗೋಲ್ಲ ಅಂದರೆ ಅಷ್ಟು ವೀಕ್ ಮೈಂಡೆಡ್ ಆಗಿರ್ತಾನೆ. ಈ ರೀತಿ ನಾನು ತಪಸ್ಸನ್ನು ಅಂದರೆ ಯಾವುದು ವಿಹಿತವಾಗಿ ಮಾಡಬೇಕಾದ ತಪಸ್ಸು ಅಂದರೆ ಇವಾಗ ಬೆಳಗಿನ ಜಾವದಲ್ಲಿ, ಧನುರ್ಮಾಸದಲ್ಲಿ ಬೆಳಗಿನ ಜಾವ ಬೇಗ ಎದ್ದು ತಣ್ಣೀರು ಸ್ನಾನ ಮಾಡುವುದು, ಗಡಗಡ ನಳಗುತ್ತಾ ಇರ್ತದೆ.
ಯಾಕಂದರೆ ಅವಾಗ ಬೆಳಗ್ಗೆ ಬೇಗ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು, ಮಾಡುವಂಥದ್ದು. ಇದು ಒಂದು ತಪಸ್ಸು. ಇದು ಯಾಕೋಸ್ಕರ ಅಂದರೆ ಮನಸ್ಸನ್ನು ಗಟ್ಟಿ ಮಾಡ್ತದೆ. ಈ ರೀತಿ ಮನಸ್ಸನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ಬೇಕಾದ ತಪಸ್ಸು, ಇದನ್ನು ಆಚರಿಸು. ತಪಃ. ನಂತರ ಆರ್ಜವಂ. ಆರ್ಜವಂ ಅಂತ ಹೇಳಿದರೆ ಒಳಗೂ ಹೊರಗೂ ಒಂದೇ ರೀತಿ ಇರುವಂಥದ್ದು. ಯಾವತ್ತು ಒಳಗೊಂದು ಹೊರಗೊಂದು ಇಳ್ತಾ ಇರುವುದು. ನೀನು ಮಾತಿನಲ್ಲಿ ಏನನ್ನು ಹೇಳ್ತೀಯ, ನಿನ್ನ ಮನಸ್ಸಿನಲ್ಲಿ ಅದೇ ಇರಲಿ. ಮಾತು ಮನಸ್ಸುಗಳೇನಿರ್ತೀಯ ಅದೇ ನಿನ್ನ ಹೊರಗಿನಿಂದ ಕರ್ತವ್ಯ ಇರಲಿ, ನಿನ್ನ ಕೆಲಸ ಅದೇ ಇರಲಿ. ಅಂದರೆ ನಮ್ಮ ಕಾಯ ವಾಚ ಮನಸ್ಸ ಒಂದೇ ಆಗಿರಬೇಕು. ಇದು ರುಜುತ್ವ ಅಂತ ಕರೆಯುವಂಥದ್ದು, ಆರ್ಜವ ಅಂತ ಕರೆಯುವುದು. ಅದಿರಲಿ. ಯಾಕಂದರೆ ಇದು ದೊಡ್ಡ ಸಂಪತ್ತು. ಮನುಷ್ಯರನ್ನು ಯಾವಾಗ ನಂಬ್ತಾರೆ ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿದ್ದಾಗ. ಪ್ರಾಮಾಣಿಕತೆ ಅಂತ ಹೇಳಿದ್ರೆ ಏನು? ಇದೆ. ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನು ಬಾಯಲ್ಲಿ ಹೇಳಬೇಕು. ನಾನು ಬಾಯಲ್ಲಿ ಏನು ಹೇಳ್ತೇನೋ ಅದೇ ನಾನು ಮಾಡಬೇಕಂದ್ರೆ ನನ್ನ ನಡೆ ನುಡಿ ಒಂದೇ ಆಗಿರಬೇಕು. ನಡೆ ಒಂದು ನುಡಿ ಒಂದು ಆಯಿತು ಅಂತ ಹೇಳಿದ್ರೆ 2 ಸಲ 3 ಸಲ ಜನ ಅದನ್ನು ನಂಬ್ತಾರೆ. 4ನೇ ಸಲ ಅಯ್ಯೋ ಅವ್ರು ಬರೀ ಮೋಸನೇ ಬಿಡಿ, ಅವ್ರು ಹೇಳೋದೊಂದು ಮಾಡೋದೊಂದು. ಈ ರೀತಿ ನಮ್ಮ ಬಗ್ಗೆ ಅಪನಂಬಿಕೆಯನ್ನು ಹೊಂದುತ್ತಾರೆ. ಯಾವಾಗ ನಂಬಿಕೆಯನ್ನು ಕಳೆದುಕೊಂಡೆ ಸಮಾಜದಲ್ಲಿ, ಆಮೇಲೆ ಬದುಕುವುದು ಕಷ್ಟ. ಅದಕ್ಕೋಸ್ಕರ ನಂಬಿಕೆಯೇ ದೊಡ್ಡ ಸಂಪತ್ತು. ಅಂದರೆ ಜನ ನಮ್ಮನ್ನು ನಂಬಬೇಕು, ಅದು ದೊಡ್ಡ ಸಂಪತ್ತು. ಜನರು ನಮ್ಮನ್ನು ನಂಬಿದ್ರು ಅಂತ ಹೇಳಿದ್ರೆ, ನಮ್ಮ ಬಗ್ಗೆ ನಂಬಿಕೆ ಅವ್ರಿಗೆ ಬಂತು ಅಂದರೆ ಜೀವಕ್ಕೆ ಜೀವ ಬೇಕಾದರೂ ಕೊಡುವವರು ಇರ್ತಾರೆ. ಅದಕ್ಕಾಗಿ ಮನುಷ್ಯ ಈ ರೀತಿ ತಾನು ಸರಿಯಾದ ನಡೆ ನುಡಿ ಉಳ್ಳವನಾಗಿ, ಒಂದೇ ರೀತಿ ನಡೆ ನುಳ್ಳವನಾಗಿ ಬದುಕಬೇಕು. ಇದು ಒಂದು ದೈವಿ ಸಂಪತ್ತು. ಹೀಗೆ ಇನ್ನೂ ಕೆಲವು ದೈವಿ ಸಂಪತ್ತುಗಳನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅದೇನು ಅಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.